ನಮಸ್ಕಾರ ಸ್ನೇಹಿತರೆ KCCF ಎಕ್ಸಾಮ್ ಏನಾಗಿದೆ FDA ಅದು ತುಂಬಾ ಜನ ಕೇಳ್ತಾ ಇದ್ರೆ, ಸೊ ಹಾಗಾಗಿ ಇದನ್ನ ಕೀ ಆನ್ಸರ್ಸ್ ನೋಡೋಣ. ತುಂಬಾ ಲೆಂತಿ 200 ಕ್ವಶನ್ಸ್ ಇರೋದ್ರಿಂದ ಕನ್ನಡ ಮತ್ತು ಇಂಗ್ಲಿಷ್ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡ್ತೀನಿ ನಾನು. ಓಕೆ, ತುಂಬಾ ಚೆನ್ನಾಗಿದೆ ಕ್ವಶನ್ಸ್ಗಳು, ಡಿಫ್ರೆಂಟ್ ಆಗಿದೆ. ಇದು ಹೆಂಗಿದೆ ಏನು ಅಂತ ಆಮೇಲೆ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಇಂಗ್ಲಿಷ್ ಸೆಕ್ಷನ್ ನೋಡೋಣ. ಇಲ್ಲೇನಿದೆ, ಕ್ಲೋಸೆಸ್ಟ್ ಇನ್ ದ ಮೀನಿಂಗ್ ಟು ದ ಗಿವನ್ ವರ್ಡ್ ಅಂತ ಕೊಟ್ಟಿದ್ದಾನೆ ಅಲ್ವಾ ಸರ್. ಅಂದ್ರೆ ಸಿನೋನಿಮ್ ಅಂತ ಕರಿತೀವಿ. ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದ, ಸಮಾನಾರ್ಥಕ. ಅಬೇಟ್ ಅಂತಿದೆ. ಅಬೇಟ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ, ಒಂದ್ ರೀತಿ ತಗ್ಸೋದು ಅಂತ ಅರ್ಥ. ತಗ್ಗಿಸು ಅನ್ನೋ ಅರ್ಥ ಕೊಡ್ತಿದೆ. ಏನ್ ಕೊಡುತ್ತೆ ಸರ್? ತಗ್ಗಿಸು. ಅದಕ್ಕೆ ಸಮಾನಾರ್ಥಕ ಯಾವ್ದು ನೋಡಿ, ಡಿಲೇ ಅಲ್ಲ. ಇಂಟೆನ್ಸಿಫೈ ಅಂದ್ರೆ ಅದು ಎಕ್ಸ್ಪ್ಯಾಂಡ್ ರೀತಿ, ಅದು ಜಾಸ್ತಿ ಇಲ್ಲ. ರೆಡ್ಯೂಸ್ ಅಂತಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇವೆಲ್ಲ ನಾವು ಪ್ಯಾಟ್ರನ್ಸ್ ಇದೆಲ್ಲ ಒಂದಷ್ಟು ಕ್ವಶನ್ಸ್ ರಿಪೀಟ್ ಕೂಡ ಆಗಿವೆ ನಮ್ಮ ಕಂಪ್ಲೀಟ್ ಪ್ಲೇ ಲಿಸ್ಟ್ ನೀವು ಫಾಲೋ ಮಾಡಿದ್ರೆ. ನೆಕ್ಸ್ಟ್ ಪ್ರುಡೆಂಟ್. ಪ್ರುಡೆಂಟ್ ಅಂತಂದ್ರೆ ನಿಮ್ಗೆ ವಿಚಾರವಾದಿ, ವಿವೇಕ ಉಳ್ಳವ ಅಂತ, ಅಂದ್ರೆ ಬುದ್ಧಿವಂತ ಅಂತ. ಇಲ್ಲಿ ನೋಡಿ, ಕೇರ್ಲೆಸ್ ಅಲ್ಲ, ಇಂಪಲ್ಸಿವ್ ಅಲ್ಲ. ವೈಸ್ ಅಂತಿದೆ. ವೈಸ್ ಅಂದ್ರೆ ಬುದ್ಧಿವಂತಿಕೆ ಅಲ್ವಾ ಸರ್? ಏನ್ ಸರ್ ಇದು? ಬುದ್ಧಿವಂತಿಕೆ ಸಮಾನಾರ್ಥಕ ಆಯ್ತು. ಎಲೋಕ್ವೆಂಟ್ ಅಂತಿದೆ. ಎಲೋಕ್ವೆಂಟ್ ಅಂತಂದ್ರೆ ಏನು ಹೇಳ್ತೀರಾ? ಎಸ್, ಎನಿಬಡಿ? ಎಲೋಕ್ವೆಂಟ್ ಅಂದ್ರೆ ಏನು? ಅಂದ್ರೆ ನಿರರ್ಗಳವಾಗಿ ಮಾತಾಡು ಅಂತ. ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋ ನೀಡ್ ಟು ವರಿ, ಇದೆಲ್ಲ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ. ಓಕೆ, ಎಲೋಕ್ವೆಂಟ್ ಅಂದ್ರೆ ನಿರರ್ಗಳವಾಗಿ ಅಂದ್ರೆ ಸ್ಪಷ್ಟವಾಗಿ, ಸ್ಪಷ್ಟ ಅಂದ್ರೆ ತೊದಲ್ಸ್ತೆ, ಕ್ಲೀನ್ ಆಗಿ ಕಂಟಿನ್ಯೂಸ್ ಮಾತಾಡ್ಕೊಂಡು ಹೋಗ್ತಾರ, ಫ್ಲೂಯೆಂಟ್ ಆಗಿ ಮಾತಾಡ್ತಾರಲ್ಲ. ಓಕೆ, ಆಪ್ಷನ್ ಎ. ಅಬ್ಸ್ಕ್ಯೂರ್ ಅಂತಕ್ಕಂಥದ್ದೇನಿದೆ, ಇದು ಸಮಾನಾರ್ಥಕ. ಇದು ನಾನು ಮಾಡ್ತಾ ಇರೋದು. ಓಕೆ, ಫಸ್ಟ್ 5 ಕ್ವಶನ್ಸ್. ಅಬ್ಸ್ಕ್ಯೂರ್ ಅಂತಕ್ಕಂಥದ್ದು ನಿಮ್ಗೆ ಒಂಥರ ಒಳಗಿಡು, ಮುಚ್ಚಿಡು ಅಂತ. ಮುಚ್ಚಿಡು. ಓಕೆ, ಅಂದ್ರೆ ಹಿಡನ್ ಅಂತ ಕರಿತೀವಿ ನೋಡಿ. ಹಿಡನ್ ಅಂದ್ರೆ ಒಳಗೆ ಮುಚ್ಚಿಟ್ಕೊಳ್ತಕ್ಕಂಥದ್ದು ಅಂತ. ಓಕೆ, ಕ್ಲಿಯರ್ ಅಂತೂ ಅಲ್ಲ, ಬ್ರೈಟ್ ಅಂದ್ರೆ ಅಲ್ಲ. ಸೊ ಇದಂತೂ ನೀವು ನೋಡಿದ ತಕ್ಷಣ ಹೇಳ್ಬೋದು. ಓಕೆ, ಮಿಟಿಗೇಟ್ ಅಂತಿದೆ. ಮಿಟಿಗೇಟ್ ಅಂದ್ರೆ ಕೂಡ ನಿಮ್ಗೆ ಸಣ್ಣದು ಅಥವಾ ಚಿಕ್ಕದು ಅಥವಾ ತಗ್ಗಿಸು. ನಾನು ಹೇಳಿದ ಮೇಲೆ ಚಿಕ್ಕದು, ಚಿಕ್ಕ ಅಂತ ಆ ಥರದ್ದು ಯಾವ್ದಿದೆ. ಅಗ್ರವೇಟ್ ಅಲ್ಲ, ಪೋಸ್ಟ್ ಲೆಸನ್ ಅಂತ. ಲೆಸನ್ ಅಂದ್ರೆ ಲೆಸನ್ ಅಂದ್ರೆ ಚಿಕ್ಕದು ಅಂತ ಅರ್ಥ. ಓಕೆ, ನಾ ಇಲ್ಲೂ ಕೊಟ್ಟಿದ್ದೇನೆ, ನೋಡ್ಕೋಬಹುದು ಆನ್ಸರ್ಸ್. ನೆಕ್ಸ್ಟ್ ಬರ್ತೇನೆ. ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಹೇಳಬೇಕು ಸ್ನೇಹಿತರೆ. ಹಾರ್ಡ್ಲಿ ಅಂತ ಬಂತು ಕಂಜಕ್ಷನ್ಸ್. ಓಕೆ, ಹಿ ಎಂಟರ್ ದ ರೂಮ್ ವೆನ್ ದ ಫೋನ್ ರ್ಯಾಂಗ್ ಅಂತ. ಹಾರ್ಡ್ಲಿ ಅಂಡ್ ಹಿ ಎಂಟರ್ಡ್ ಪಾಸ್ಟ್ ಅಲ್ಲಿ ಇದೆ. ಸಬ್ಜೆಕ್ಟ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಗ್ರಾಮರ್ ಓದಿದಿರಲ್ವ ನಾವು ಮಾಡಿರೋದು ಸ್ನೇಹಿತರೆ. ಸಬ್ಜೆಕ್ಟ್. ಸೊ ಇಲ್ಲೇನ್ ಬರಬೇಕು? ಇಲ್ಲಿ ಹ್ಯಾಡ್ ಇದೆ, ಹ್ಯಾಸ್ ಇದೆ, ವಾಸ್ ಅಂತೂ ಅಲ್ಲ, ಡಿಡ್ ಅಂತೂ ಅಲ್ಲ. ಸೊ ಹ್ಯಾಡ್ ಇಸ್ ದ ರೈಟ್ ಆನ್ಸರ್. ಹಾರ್ಡ್ಲಿ ಹ್ಯಾಡ್ he entered the room when the phone, this is very important, when the phone rang, when ಅಂತ ಬಂದಿದೆ. ಸೊ ಹ್ಯಾಡ್ ಬರಬೇಕು. ಯಾಕೆ ಮುಂದೆ ಗೊತ್ತಾಗುತ್ತೆ. ಇದೇ ತರ ಕ್ವಶನ್ಸ್ ಮುಂದೆ ಕೇಳಿದ್ದಾನೆ, ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ನೋ ಸೂನರ್ ಡ್ಯಾಶ್ ಶಿ ಫಿನಿಶ್ಡ್ ಹರ್ ವರ್ಕ್ ದೆನ್ ಶಿ ಲೆಫ್ಟ್ ದ ಆಫೀಸ್. ಓಕೆ, ಒನ್ಸ್ ಅಗೇನ್ ಸೇಮ್ ಕ್ವಶನ್. ಇಲ್ಲಿ ಹಿ ಇದೆ, ಇಲ್ಲಿ ಫಿನಿಶ್ಡ್ ಇದೆ, ಪಾಸ್ಟ್ ಪಾರ್ಟಿಸಿಪಲ್, ಹ್ಯಾಡ್ ಯೂಸ್ ಮಾಡಬೇಕು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಈಚ್ ಆಫ್ ದ ಕ್ಯಾಂಡಿಡೇಟ್ಸ್ ಡ್ಯಾಶ್ ರಿಕ್ವೈರ್ಡ್ ಟು ಸಬ್ಮಿಟ್ ದ ಡಾಕ್ಯುಮೆಂಟ್ಸ್. ನೋಡಿ, ಈಚ್ ಅಂತ ಇರತಕ್ಕಂಥದ್ದು ಕ್ಯಾಂಡಿಡೇಟ್ಸ್. ಈಚ್ ಅಂದ್ರೆ ಒಬ್ಬೊಬ್ಬ ಅಂತ. ಇಟ್ ಈಸ್ ಎ ಸಿಂಗ್ಯುಲರ್ ವರ್ಬ್ ಯೂಸ್ ಮಾಡಬೇಕು. ಯಾವುದು ಸರ್? ಈಸ್ ಯೂಸ್ ಮಾಡಬೇಕು. ಈಸ್ ರಿಕ್ವೈರ್ಡ್ ಇಸ್ ದ ರೈಟ್ ಆನ್ಸರ್. ಶಿ ವುಡ್ ರಾದರ್ ಡ್ಯಾಶ್ ದೆನ್ ವೇಟ್ ಫಾರ್ ಅವರ್ಸ್ ಅಂತ. ಶಿ ವುಡ್ ರಾದರ್ ದೆನ್ ಲೀವ್ ದ್ಯಾನ್ ವೇಟ್ ಫಾರ್ ಅವರ್ಸ್ ಅಂತ. ಓಕೆ, ಅವಳು ಹೊರಡಬೇಕು ದ್ಯಾನ್. ಓಕೆ, ಅದರ ಬದಲು ವೇಟ್ ಫಾರ್ ಅವರ್ಸ್ಗಿಂತ ಹೊರಡದ ಮೇಲು ಅಂತ. ಯಾಕೆ ಲೀವ್? ಶಿ ವುಡ್ ಅಂತಿದೆ. ಇಟ್ ಈಸ್ ಎ ಪಾಸ್ಟ್ ಫ್ಯೂಚರ್ ಅಲ್ಲಿ ನಾವು ಹೇಳ್ತಾ ಇರೋದು. ಹಂಗಂತ ING ಯೂಸ್ ಮಾಡಕ್ಕಾಗಲ್ಲ ಇಲ್ಲಿ. ಪಾಸ್ಟ್ ಅಂದಾಗ ಲೀವ್ ಯೂಸ್ ಮಾಡಬೇಕು, ಲೆಫ್ಟ್ ಅಲ್ಲ. ಯಾಕಂದ್ರೆ ವುಡ್ ಅಂತ ಯೂಸ್ ಮಾಡಿರೋದು. ವುಡ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಇಲ್ಲಿ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋ ನೀಡ್ ಟು ವರಿ. ಇಫ್ ಯು ವಾಂಟ್ ಮೋರ್ ಡೀಟೇಲ್ಡ್ ಆನ್ಸರ್, ನಾನು ಕೀ ಆನ್ಸರ್ ಮಾಡ್ತಾ ಇರೋದ್ರಿಂದ ಎಷ್ಟು ಬೇಕು ಅಷ್ಟೇ ಆನ್ಸರ್ ಮಾಡ್ತಾ ಇದ್ದೀನಿ. ವುಡ್ ರಾದರ್ ಇಸ್ ಫಾಲೋಡ್ ಬೈ ದ ಬೇಸ್ ಫಾರ್ಮ್ ಆಫ್ ವರ್ಬ್. ಬೇಸ್ ಇನ್ಫಿನಿಟ್ ಫಾರ್ಮ್ ಅಂದ್ರೆ ಲೀವ್ ಅಂತ ಯೂಸ್ ಮಾಡ್ತೀವಿ.
ಓಕೆ. ಸೊ ಗ್ರಾಮರ್, ತುಂಬಾ ಗ್ರಾಮರ್ ನಾನು ಹೇಳಕ್ ಹೋಗಲ್ಲ, ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ತುಂಬಾ ಗ್ರಾಮರ್ ನ ಹೇಳಕ್ ಹೋಗಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ಗ್ರಾಮರ್ ಗೊತ್ತಿರಬೇಕು. ಅದಕ್ಕೆ ನಾವು ಗ್ರಾಮರ್ ಕೂಡ ಹಂಗೆ ಮಾಡಿದ್ವಿ. ಗ್ರಾಮರ್ ವಿಡಿಯೋ ಕಂಪ್ಲೀಟ್ 5.5 hours ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಲಿಂಕ್ಸ್ ಗಳನ್ನ ಕೊಡ್ತೀನಿ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಿ ಇಸ್ ಒನ್ ಆಫ್ ದ ಫ್ಯೂ, ನೋಡಿ ಹಿ ಈಸ್ ಆಯ್ತು ಇಲ್ಲಿ. ಓಕೆ, ಆಕ್ಸಿಲರಿ ವರ್ಬ್ ಒನ್ ಸಿಂಗಲ್ ಆಯ್ತು. ಒನ್ ಆಫ್ ದ ಫ್ಯೂ ಪರ್ಸನ್ಸ್ ಹೂ. ದಿಸ್ ಹೂ ಅಂತಕ್ಕಂಥದ್ದು ಯಾರಿಗೆ ರೆಫರ್ ಮಾಡ್ತಾ ಇದೆ? ದಿಸ್ ಒನ್ ಅಂದ್ರೆ ಪರ್ಸನ್ಸ್ ಇದೆ, ಅದು ಸರ್ ಪ್ಲೂರಲ್. ಹೂ ಇಸ್ ರೆಫರಿಂಗ್ ಟು ಫ್ಯೂ ಪರ್ಸನ್ಸ್, ಪ್ಲೂರಲ್. ಸೊ ಹಾಗಾಗಿ ಆರ್ ಯೂಸ್ ಮಾಡಬೇಕು. ಅಂಡ್ ದಿಸ್ ಇಸ್ ದ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದು ಅಲ್ವಾ, ಯಾವ್ದು ಪಾಸ್ಟ್ ವರ್ಡ್ ಇಲ್ಲ ಇಲ್ಲಿ. ಸೊ ಆರ್ ಆಲ್ವೇಸ್ ಪಂಕ್ಚುಯಲ್ ಇಸ್ ದ ರೈಟ್ ಆನ್ಸರ್. 10ಗೆ ಈಸ್ ಬರಲ್ಲ, ಈಸ್ ಇಲ್ಲಿ ಬರುತ್ತೆ. ಯಾಕೆ ಈಸ್ ಬರುತ್ತೆ? ಇಲ್ಲಿ ಈಚ್ ಆಫ್ ದ ಕ್ಯಾಂಡಿಡೇಟ್ಸ್ ಇದಕ್ಕೆ ರೆಫರ್ ಮಾಡ್ತಾ ಇದೆ. ಈಚ್ ಅಂದ್ರೆ ಒಬ್ಬ, ಪ್ರತಿ ಒಬ್ಬ. ಇಲ್ಲಿ ಹಿ ಈಸ್ ಆಗೋಗಿದೆ. ಒನ್ ಆಫ್ ದ ಫ್ಯೂ ಪರ್ಸನ್ಸ್ ಹೂ ಇಸ್ ರೆಫರಿಂಗ್ ಟು ಈ ಫ್ಯೂ, ಅಷ್ಟು ಜನ, ಎಷ್ಟು ಸ್ವಲ್ಪ ಜನ ಇದ್ರೆ ಸ್ವಲ್ಪ ಜನ ರೆಫರ್ ಮಾಡ್ತಾ ಇರೋದು ಹೂ ಅಂತಕ್ಕಂಥದ್ದು. ಹಂಗಾಗಿ ಯಾರು ಅಂತಕ್ಕಂಥದ್ದು ಯಾರು ಸರ್? ಸ್ವಲ್ಪ ಜನ. ಸ್ವಲ್ಪ ಅಂದ ತಕ್ಷಣ ಜನ ಅಂದ ತಕ್ಷಣ, ಜನಗಳು ಅಂದ ತಕ್ಷಣ ಆರ್ ಆಗುತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ಓದ್ಕೊಳ್ಬೇಕನ್ನೋದು ಇಟ್ಕೊಂಡು. ನೆಕ್ಸ್ಟ್ ಬರ್ತೀನಿ ಸರ್. ಇಲ್ಲಿ ಕರೆಕ್ಟ್ಲಿ ಸ್ಪೆಲ್ಲಿಂಗ್ ಸರಿಗಿರೋದು ಅಂತ ಇದನ್ನ ಏನೋ ಎಕ್ಸ್ಪ್ಲೇನ್ ಮಾಡೋ ಇಲ್ಲ. ಟುಮಾರೋ ಸ್ಪೆಲ್ಲಿಂಗ್ ಯಾವ್ದು ಕರೆಕ್ಟ್ ಆಗಿದೆ? ಆಪ್ಷನ್ ಡಿ ಕರೆಕ್ಟ್ ಆಗಿದೆ. 12ನೇದು ಪರ್ಸೀವರೆನ್ಸ್ ಅಂತಕ್ಕಂಥದ್ದು ಏನಿದೆ, ಆಪ್ಷನ್ ಬಿ ಕರೆಕ್ಟ್ ಇದೆ. ಅಕಾಮಡೇಷನ್ ACCO ಅಕಾಮಡೇಷನ್, ಆಪ್ಷನ್ ಬಿ ಕರೆಕ್ಟ್ ಇದೆ. ಇಂಡಿಸ್ಪೆನ್ಸಿಬಲ್ ಆಪ್ಷನ್ ಎ ಕರೆಕ್ಟ್ ಇದೆ. ಕರೆಕ್ಟ್ ಅನ್ನೋದು CORRET, ಆಪ್ಷನ್ ಎ ಕರೆಕ್ಟ್ ಇದೆ. ಸೊ ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ, ಇಲ್ಲೂ ಕೊಟ್ಟಿದ್ದೀನಿ, ನೋಡ್ಕೊಂಬಿಡಿ ಕರೆಕ್ಟ್ ಆಗಿ. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ನೆಕ್ಸ್ಟ್ ಇಲ್ಲಿ ಅಪೋಸಿಟ್ ಮೀನಿಂಗ್ ಕೇಳಿದ್ದಾನೆ. ಓಕೆ, ಅಪೋಸಿಟ್ ಮೀನಿಂಗ್ ಬಂದ್ರೆ ಆರ್ಗ್ಯುಮೆಂಟ್ ಅಂತಿದೆ. ಓಕೆ, ವಾಟ್ ಈಸ್ ಆರ್ಗ್ಯುಮೆಂಟ್ ಅಂತಂದ್ರೆ ಏನು? ಅಪೋಸಿಟ್ ಹೇಳ್ಬೇಕು ಇದಕ್ಕೆ. ಆರ್ಗ್ಯುಮೆಂಟ್ ಏನು ಹೇಳುತ್ತೆ? ಆರ್ಗ್ಯುಮೆಂಟ್ ಅಂದ್ರೆ ಹೇಳ್ತೀರಾ? ಒಂದ್ ರೀತಿ ನಿಮ್ಗೆ ಗೊತ್ತಾಗ್ಲಿಲ್ಲ, ನಾನು ಪದೇ ಹೇಳ್ತಾ ಇರ್ತೀನಿ ನಿಮ್ಗೆ ಸಾಲ್ವ್ ಮಾಡ್ಬೇಕಾರೆ. ಇಲ್ಲಿ ನೋಡಿ, ಇನ್ಕ್ರೀಸ್ ಇದೆ, ಎಕ್ಸ್ಪ್ಯಾಂಡ್ ಇದೆ, ಎನ್ಹಾನ್ಸ್ ಇದೆ. ಇವೆಲ್ಲ ಒಂದೊಂದು ಜಾಸ್ತಿ ಮಾಡು, ಇದೊಂದು ಮಾತ್ರ ಕಮ್ಮಿ ಮಾಡು ಅಂತಿರೋದು. ಇದೊಂದು ಇಸ್ ದ ರೈಟ್ ಆನ್ಸರ್. ನಾನು ನಿಮ್ಗೆ ಈ ತರನು ಕೂಡ ಸಾಲ್ವ್ ಮಾಡೋದು ಹೇಳ್ಕೊಟ್ಟಿರ್ತೀನಿ ನಿಮ್ಗೆ. ಯಾವಾಗ ಗೊತ್ತಾಗ್ಲಿಲ್ಲ ಆಪ್ಷನ್ ಮೆಥಡ್ ಹೋಗಿ ಅಂತ. ಸೊ ಆರ್ಗ್ಯುಮೆಂಟ್ ಅಂತಕ್ಕಂಥದ್ದು ಏನ್ ಹೇಳ್ತಾ ಇದೆ ಅಲ್ಲಿ? ಓಕೆ, ಏನ್ ಹೇಳ್ತಾ ಇದೆ ಅಂದ್ರೆ ಜಾಸ್ತಿ ಇರಬೇಕು. ಆರ್ಗ್ಯುಮೆಂಟ್ ಅಂದ್ರೆ ಜಾಸ್ತಿ. ಸೊ ಅಂದ್ರೆ ಡಿಮಿನಿಷ್ ಅಂದ್ರೆ ಚಿಕ್ಕದು, ಅದು ದೊಡ್ಡದು. ಓಕೆ, ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಆರ್ಗ್ಯುಮೆಂಟ್ ಅಂತಕ್ಕಂಥದ್ದು ಏನಿದೆ ಅದು ವೃದ್ಧಿಗೊಳಿಸೋದು, ಜಾಸ್ತಿ ಮಾಡು, ವೃದ್ಧಿ ಮಾಡು ಅಂತ ಹೇಳಿ. ನೆಕ್ಸ್ಟ್ ರಿಲಕ್ಟೆಂಟ್ ಏನ್ ಹೇಳ್ತೀರಾ? ಪಡಾಪಡ ಅಂತ ಹೇಳಿ ನೋಡಿ ಸ್ನೇಹಿತರೆ. ರಿಲಕ್ಟೆಂಟ್ ಇಲ್ಲಿ ನೋಡಿ, ಹೆಸಿಟೆಂಟ್ ಇದೆ, ಡೌಟ್ಫುಲ್ ಇದೆ, ವಿಲ್ಲಿಂಗ್ ಇದೆ, ಅನ್ಸರ್ಟನಿಟಿ ಅಂತಿದೆ. ಇಲ್ಲಿ ಅಪೋಸಿಟ್ ನಾವು ಮಾಡ್ತಾ ಇರೋದು ರಿಲಕ್ಟೆಂಟ್ ಅಂತಕ್ಕಂಥದ್ದು ಇದೆ, ಇದು ನಮಗೆ ಇಷ್ಟ ಇಲ್ಲದೆ ಮಾಡ್ತಕ್ಕಂಥದ್ದು. ಓಕೆ, ಅಂದ್ರೆ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಮಾಡಲ್ಲ, ಯಾವಾಗ ಇಷ್ಟ ಇರಲ್ಲ ಅವಾಗ ಮಾಡಲ್ಲ, ಅಥವಾ ಮಾಡಬೇಕು ಅಂದ್ರೆ ಹೆಣಗಾಡ್ತೀವಿ, ಹೆಣಗಾಡು ಅಂತ ಹೇಳ್ತೀವಲ್ಲ, ಆ ಥರದ್ದು. ಆ ಥರ ಯಾವ್ದು ಹೆಸಿಟೇಟ್ ಮಾಡು, ಇದು ಸಮಾನಾರ್ಥಕ ಆಯ್ತು. ನಾನು ಹೇಳ್ತಿರೋ ಡೌಟ್ಫುಲ್ ಆಗೋದು ನಾವು ಮಾಡಿದ್ರೆ ನಮ್ಗೆ ಇಷ್ಟ ಇಲ್ಲದಾಗ ಡೌಟ್ಫುಲ್ ಆಗಿ ನೋಡ್ತೀವಿ. ಅನ್ಸರ್ಟನ್ ಅಲ್ಲ, ನಮಗೆ ಆಪೋಸಿಟ್ ಮೀನಿಂಗ್ ಕೇಳಿರೋದು. ಆಂಟೋನಿಮ್ ಅಂತ ಕರಿತೀವಿ ಆಪೋಸಿಟ್ಗೆ. ಆಂಟೋನಿಮ್ಸ್ ಅದು ವಿಲ್ಲಿಂಗ್ ಅಂದ್ರೆ ಇಷ್ಟಪಟ್ಟು, ನಾವೇ ವಿಲ್ಲಿಂಗ್ ಟು ಡೂ, ಆಯ್ತಾ. ಇದು ರಿಲಕ್ಟೆಂಟ್ ಅಂದ್ರೆ ಅನ್ವಿಲ್ಲಿಂಗ್ ಅಂತ ಕರಿತೀವಿ. ಇನ್ನೊಂದು ಇಂಗ್ಲಿಷ್ ಅಲ್ಲಿ ಆಪೋಸಿಟ್ ವರ್ಡ್ ಏನೋ ಅನ್ವಿಲ್ಲಿಂಗ್. ಸೊ ವಿಲ್ಲಿಂಗ್ ಇಸ್ ದ ರೈಟ್ ಆನ್ಸರ್. ಟ್ರಾನ್ಸ್ಪರೆಂಟ್ ಅಂದ್ರೆ ಈಗ ಅಂದ್ರೆ ಒಂದು ಇಟ್ಕೊಂಡ್ರೆ ಕಾಗದ ಅದ್ರ ಕಾಣುತ್ತೆ, ನಮಗೆ ಒಂದು ಬಟ್ಟೆ ಕಾಣುತ್ತೆ. ಆತರ ಕಾಣದೇ ಇರೋದನ್ನ ನಾವು ಒಪ್ಪೆಕ್ ಅಂತೀವಿ, ಆಪೋಸಿಟ್ ಒಪ್ಪೆಕ್ ಅಂತೀವಿ. ಓಕೆ, ಕ್ಲಿಯರ್, ವಿಸಿಬಲ್, ಬ್ರೈಟ್ ಇದೆಲ್ಲ ಸಮಾನಾರ್ಥ ಆಗತ್ತೆ, ನಮ್ಗೆ ಆಪೋಸಿಟ್ ಬೇಕಾಗಿರೋದು. ಕನ್ಸಿಲ್ ಅಂದ್ರೆ ಮುಚ್ಚಿಡು, ಒಳಗೆ ಅಂತ, ಆಯ್ತಾ. ಅದನ್ನ ನಾವು ಆಪೋಸಿಟ್ ವರ್ಡ್ ಅಂತ ಮಾಡ್ತೀವಿ. ರಿವೀಲ್ ಮಾಡೋದು, ತೆಗ್ದಿಡೋದು ಅಲ್ವಾ ಸರ್, ಆಪೋಸಿಟ್. ಹೈಡು ಸಮಾನಾರ್ಥಕ, ಕವರು ಮುಚ್ಚಿಡೋದು, ಸರ್ಪ್ರೈಸ್ ಅದು ಕೂಡ ಸಮಾನಾರ್ಥಕ ಪದ. ನಾನು ನಿಮ್ಗೆ ಅದನ್ನೇ ಹೇಳ್ತಾರೆ ನೋಡಿ, ಇಲ್ಲಿ ನೋಡಿದಾಗ ಈ ಮೂರು ಒಂದೇ ಮೀನಿಂಗ್ ಇದೆ, ಇದೊಂದು ಮಾತ್ರ ಡಿಫ್ರೆಂಟ್ ಮೀನಿಂಗು. ಇಲ್ಲೂ ಅಷ್ಟೇ, ಈ ಮೂರು ಒಂದೇ ಮೀನಿಂಗ್ ಇದೆ, ಇದೊಂದು ಮಾತ್ರ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪದಗಳ ಅರ್ಥ ನಿಮ್ಗೆ ಆಪ್ಷನ್ ಮೆಥಡ್ ಅಲ್ಲೂ ಮಾಡ್ಬೋದು ಸ್ನೇಹಿತರೆ. ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಓಕೆ, ಆಪ್ಷನ್ ಮೆಥಡ್ ಅಲ್ಲಿ ನೀವು ಈ ಮೂರು ಒಂದೇ ರೀತಿ ಸೇಮ್ ಮೀನಿಂಗ್ ಕೊಡೋತಕ್ಕಂಥದ್ದು ಬಿಟ್ಟು ನಾಲ್ಕನೇದು ಯಾವ ಡಿಫ್ರೆಂಟ್ ಅದಕ್ಕೆ ಟಿಕ್ ಹಾಕಿ ಅಷ್ಟೇ. ಆಪ್ಟಿಮಿಸ್ಟಿಕ್ ಅಂದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ನೆಗೆಟಿವ್ ಅಂದ್ರೆ ಪೆಸಿಮಿಸ್ಟಿಕ್ ಅಂತೀವಿ. ಎಲ್ಲಿದೆ ಪೆಸಿಮಿಸ್ಟಿಕ್? ಆಪ್ಷನ್ ಡಿ. ನೋಡಿ, ಸಿಂಪಲ್. ನೋಡಿ, ಗೊತ್ತಾಗಿಲ್ಲ ಆಪ್ಷನ್ ನೋಡಿ. ಹೋಪ್ ಅಂದ್ರೆ ಪಾಸಿಟಿವ್ ಬಗ್ಗೆ, ಕಾನ್ಫಿಡೆಂಟ್ ಅಂದ್ರೆ ಪಾಸಿಟಿವ್ ಆಗಿದ್ದೀನಿ, ಪಾಸಿಟಿವ್ ಅಂದ್ರೆ ಪಾಸಿಟಿವ್, ಪೆಸಿಮಿಸ್ಟಿಕ್ ಅಂದ್ರೆ ಇದೊಂದು ನೆಗೆಟಿವ್ ಅಂತ ಅರ್ಥ. ಇದೊಂದು ಡಿಫ್ರೆಂಟ್ ಆಗಿದೆ ಆಪ್ಷನ್. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಇಷ್ಟೇ, ಸಿಂಪಲ್, ಈಸಿ. ಕಷ್ಟ ಇದೆಯಾ? ಕಷ್ಟ ಇಲ್ಲ ಇದು. ಓಕೆ, ಇಲ್ಲಿ ಕೊಟ್ಟಿದ್ದೀನಿ, ಬೇಕಾದ್ರೆ ನೋಡ್ಕೋಬಹುದು ಇನ್ನು ಡೀಟೇಲ್ ಆಗಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಇಲ್ಲಿ
ಎರರ್ ಫೈಂಡಿಂಗ್. ಓಕೆ, 5 ಕ್ವಶನ್ ಒಂದೇ ಇದ್ರಲ್ಲಿ ನೋಡೋಣ ಬನ್ನಿ. ಹಾರ್ಡ್ಲಿ ನೋಡಿ, ನಾನು ನಿಮ್ಗೆ ಅದನ್ನ ಹೇಳಿದ್ದು ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲ ನಿಮ್ಗೆ ಹೇಳ್ತಿದ್ನಲ್ಲ. ಹಾರ್ಡ್ಲಿ ಹ್ಯಾಡ್ ಹಿ ರೀಚ್ ದ ಸ್ಟೇಷನ್ ದ್ಯಾನ್ ದ ಟ್ರೈನ್ ಡಿಪಾರ್ಟೆಡ್ ಅಲ್ಲ ಸರ್, ವೆನ್ ದ ಟ್ರೈನ್ ಡಿಪಾರ್ಟೆಡ್. ಹಾರ್ಡ್ಲಿ ಜೊತೆ ಇದ್ದಾಗ ವೆನ್ ಬರಬೇಕು. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು. ಕೊರೆಲೇಟಿವ್ ಕಂಜಂಕ್ಷನ್ ಹಾರ್ಡ್ಲಿ ಇಸ್ ವೆನ್ ಯೂಸ್ ಮಾಡ್ತೀವಿ, ನಾಟ್ ದ್ಯಾನ್. ಓಕೆ, ನಾನು ಇದನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಹೇಳಿದೆ, ಬೇಕಾದ್ರೆ ತೋರಿಸ್ತೀನಿ ಬನ್ನಿ, ಹಿಂದಕ್ಕೆ ಬರ್ತೀನಿ ನಾನು. ಇಲ್ಲಿ ನೋಡಿ, ಹಾರ್ಡ್ಲಿ ಹ್ಯಾಡ್ ಈ ಎಂಟರ್ ದ ರೂಮ್ ವ್ಯಾನ್ ದ ಫೋನ್ ರ್ಯಾಂಗ್. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಿರೋದು, ಅದನ್ನೇ ಹೇಳಿದೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಇಲ್ಲಿ ನೋಡಿ, ಯಾವ್ದ್ರಲ್ಲಿ ತಪ್ಪು ಸರ್? ಆಪ್ಷನ್ ಸಿ ತಪ್ಪಿದೆ. ಒನ್ ಆಫ್ ದ ಸ್ಟೂಡೆಂಟ್ಸ್ ಐ ಹ್ಯಾವ್ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್ ಅಂತಿದೆ. ಇಲ್ಲಿ ನೋಡಿ, ಒನ್ ಆಫ್ ದ ಸ್ಟೂಡೆಂಟ್ಸ್ ಯಾವ್ದು ಸರ್? ಸಿಂಗ್ಯುಲರ್ ಅಂದಾಗ ಹ್ಯಾವ್ ಬರಲ್ಲ ಸರ್, ಹ್ಯಾಸ್ ಬರಬೇಕು. ಸೊ ಆಪ್ಷನ್ ಬಿ ತಪ್ಪಿದೆ. ದ ಟೀಚರ್ ಆಸ್ಕ್ಡ್ ಮೀ ವೈ ವಾಸ್ ಐ ಲೇಟ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೊತ್ತಿರಬೇಕು ನೋಡಿ. ದ ಟೀಚರ್ ಆಸ್ಕ್ಡ್ ಮೀ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಏನ್ ಸರ್? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಅಗ್ರಿಮೆಂಟ್ ಅಂತ ಕರೆಯೋದು. ಸಬ್ಜೆಕ್ಟ್ ಆದ್ಮೇಲೆ ವರ್ಬ್ ಬರಬೇಕು. ಇಲ್ಲೇನಿದೆ? ವರ್ಬ್ ಆದ್ಮೇಲೆ ಸಬ್ಜೆಕ್ಟ್ ಇದೆ. ಇದೇನಾಗಬೇಕು? ಐ ವಾಸ್ ಲೇಟ್ ಅಂತ ಬರಬೇಕಾಗಿತ್ತು. ದಿಸ್ ಇಸ್ ರಾಂಗ್. ಸೊ ಆಪ್ಷನ್ ಸಿ ರಾಂಗ್ ಇದೆ. ನೆಕ್ಸ್ಟ್, ನೈದರ್ ಆಫ್ ದ ಟೂ. ನೈದರ್ ಅಂತ ಬಂದಾಗ ನೋಡಿ, ನೈದರ್ ಅಂದ್ರೆ ಅವರು ಅಲ್ಲ ಇವರು ಅಲ್ಲ ಅಲ್ವಾ? ಸೊ ಐದರ್ ಅಂದ್ರೆ ಅವರು ಅಥವಾ ಇವರು, ಐದರ್ ಆರ್ ಅಂತ ಕರಿತೀವಿ. ನೈದರ್ ನಾರ್, ಅದು ಅಲ್ಲ ಇದು ಅಲ್ಲ ಅಂದ್ರೆ ಅದು ಇಲ್ಲ ಇದು ಅಲ್ಲ ಅಂದ್ರೆ ಸಿಂಗುಲರ್ ತಾನೆ, ಒಂದೊಂದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಆಫ್ ದ ಟೂ ಪ್ರಪೋಸಲ್ಸ್ ಆರ್ ತಪ್ಪು, ಈಸ್ ಅಕ್ಸೆಪ್ಟಬಲ್ ಆಗ್ಬೇಕು. ಸೊ ಆಪ್ಷನ್ ಬಿ ತಪ್ಪಿದೆ. ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ? ಐದರ್ ನೈದರ್ ಇವೆಲ್ಲ ಸಿಂಗುಲರ್ಸ್. ಸೊ ಸಿಂಗುಲರ್ ಆಕ್ಸಿಲರಿ ವರ್ಬ್ಸ್ ಯೂಸ್ ಮಾಡಬೇಕು. ಸೊ ಆರ್ ಅಲ್ಲ ಈಸ್. ನೆಕ್ಸ್ಟ್, ಶಿ ಈಸ್ ಕೇಪಬಲ್ ಟು ಕಂಪ್ಲೀಟ್ ದ ಟಾಸ್ಕ್ ಆನ್ ಟೈಮ್. ನೋ ಎರರ್ ಇದೆ. ಯಾವ್ದು ಕರೆಕ್ಟು ನೋಡಿ? ಈ ಶಿ ಆದಾಗ ಇಸ್ ಕೇಪಬಲ್ ಅಂತ ಬಂದಾಗ ಕೇಪಬಲ್ ಆಫ್ ಬರಬೇಕು, ಟು ಬರಲ್ಲ. ಮತ್ತೆ ಇದು ಅಷ್ಟೇ, ಕಂಪ್ಲೀಟಿಂಗ್, ಕೇಪಬಲ್ ಆಫ್ ಕಂಪ್ಲೀಟಿಂಗ್ ಬರಬೇಕು. ಸೊ ಆಪ್ಷನ್ ಬಿ ತಪ್ಪಿದೆ. ಯಾಕೆ? ಜಿರಂಡ್ ಕೇಪಬಲ್ ಇಸ್ ಫಾಲೋಡ್ ಬೈ ದ ಪ್ರಿಪೋಸಿಷನ್ ಆಫ್ ಬರಬೇಕು, ನಾಟ್ ಟು. ಪ್ರಿಪೋಸಿಷನ್ ಆಫ್ ಬರಬೇಕು. ಅರ್ಥ ಆಗ್ತಿದೆಯಲ್ಲ ಯಾವ್ದ್ರಲ್ಲಿ ತಪ್ಪಿದೆ ಅಂತ? ಇದರಲ್ಲಿ ಬಿ ಸಿಲ್ ತಪ್ಪಿದೆ, 22ನೇದು ಸಿ, 23ನೇದು ಸಿ ತಪ್ಪಿದೆ, 24ನೇದು ಬಿ ತಪ್ಪಿದೆ, 25ನೇದಲ್ಲಿ ಬಿ ತಪ್ಪಿದೆ. ಓಕೆ ಫೈನ್ ಸರ್. ನೆಕ್ಸ್ಟ್ ಕನ್ನಡಕ್ಕೆ ಬಂದ್ಬಿಡ್ತೀನಿ ನಾನು. ಕನ್ನಡ ಇಂಗ್ಲಿಷ್ ಒಂದು ಅದಕ್ಕೆ ತಗೊಂಡಿರೋದು. ಇಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆಗಿ ಇದೆ ಕ್ವಶನ್ ಇದು. ಸೊ ನೋ ಪ್ರಾಬ್ಲಮ್. ಕನ್ನಡ ಇಂಗ್ಲಿಷ್ ಫಸ್ಟ್ ಇಂಗ್ಲಿಷ್ ನ ಸಾಲ್ವ್ ಮಾಡೋಣ. ಇಲ್ಲಿ 150 160 ಪ್ರಶ್ನೆ. ಕಾಗುಣಿತ ದೋಷವಿಲ್ಲದ ಪದ ಹೇಳಬೇಕು. ನಿರೀಕ್ಷಕ ಆಪ್ಷನ್ ಎ ಕರೆಕ್ಟ್ ಇದೆ ಅಲ್ವಾ ಸರ್? ನಿರೀಕ್ಷಕ. ಉದ್ಘೋಷಿಸು ಅಥವಾ ಉದ್ಯೋಷಿಸು ಅಥವಾ ಉದ್ಘೋಷಿಸು ಇರಬೇಕಿದು. ಉದ್ಘೋಷಿಸು ಆಗ್ಲಿ ಉದ್ಯೋಷಿಸು ಆಗ್ಲಿ ಬಿ ತಪ್ಪಿ ಸರಿ ಇದೆ. ಸರಿ ಇರೋದ್ ಕೇಳಿ, ದೋಷವಿಲ್ಲದ ಅಂದ್ರೆ ಸರಿ ಇರೋದು ಕಾಗುಣಿತದ್ದು. ಸಕೇದಾಚಾರ್ಯ ಆಪ್ಷನ್ ಬಿ ಸರಿ ಇದೆ. ಓಕೆ, ನಾನು ಪದಗಳ ಅರ್ಥನ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು ಯಾವ್ದಾದ್ರು ಸರಿ ಅಂತ. ಪದಗಳ ಅರ್ಥನ ಕೊಟ್ಟಿನಿ. ಉದ್ಯೋಷಿಸು ಅಥವಾ ಉದ್ಘೋಷಿಸು ಅಂದ್ರೆ ಘೋಷಣೆ ಮಾಡು, ಸಾರಿ ಹೇಳು, ಪ್ರಕಟಿಸು ಅಂತ. ಸಕೇದಾಚಾರ್ಯ ಅಂದ್ರೆ ಖೇದ, ನೋವು, ಆಶ್ಚರ್ಯ ಮಿಶ್ರಣ ಅಂತ. ಖೇದ ಆಶ್ಚರ್ಯ, ದುಃಖದಿಂದ ಕೂಡಿದ ಆಶ್ಚರ್ಯ ಅಂತ. ಚಿತ್ತಗ್ಲಾನಿ ಅಂದ್ರೆ ಮನಸ್ಸಿನ ಬಳ್ಳಿಕೆ, ನಿರುತ್ಸಾಹ ತೋರೋದು ಚಿತ್ತಗ್ಲಾನಿ ಅಂತ ಕರಿತೀವಿ. ನೆಕ್ಸ್ಟ್ ಇರ್ಬೇಕು ನೋಡಿ, ಅನಾವರಣ ಯಾವ್ದು ಸರಿಸಿರ? ಅನಾವರಣ ಆಪ್ಷನ್ ಬಿ. ಪ್ರಬಂಧಕಾರ ಯಾವ್ದು ಸರಿ ಇದೆ? ಪ್ರಬಂಧಕಾರ ಯಾವ್ದು ಸರಿ ಇದೆ ಸರ್? ಯಾವುದು? ಆಪ್ಷನ್ ಎ ಪ್ರಬಂಧಕಾರ. ಲೋಕೋಪಯೋಗಿ ಆಪ್ಷನ್ ಲೋಕೋಪಯೋಗಿ ಯಾವುದು ಸರ್? ಆಪ್ಷನ್ ಸಿ ತಾನೆ? ಸಿನ ಡಿನಾ? ಲೋಕೋಪಯೋಗಿ ಆಪ್ಷನ್ ಸಿ. ಡಿ ಅಂತ ಬರ್ದೇನೆ, ಬಿ ಅಂತ ಆಪ್ಷನ್ ಸಿ. ಓಕೆ ಲೋಕೋಪಯೋಗಿ ಸಾರಿ, ಇದು ಆಪ್ಷನ್ ಡಿ. ಓಕೆ, ಲೋಕೋಪಯೋಗಿ. ಓಕೆ, ಲೋಕೋಪಯೋಗಿ ಆಪ್ಷನ್ ಡಿ ಆಗ್ಬೇಕಿತ್ತು. ಫೈನ್ ಸರ್. ಓಕೆ, ನೆಕ್ಸ್ಟ್ ಚಿತ್ತಗ್ಲಾನಿ ಈಗ ತಾನೇ ಹೇಳಿದೆ, ಆಪ್ಷನ್ ಸಿ. ನಿಶಸ್ತ್ರೀಕರಣ ಯಾವ್ದು ಸರಿ ಇದೆ ಸರ್? ಇಲ್ಲಿ ಆಪ್ಷನ್ ಏನೇ ಸರಿ ಇದೆ, ನಿಶಸ್ತ್ರೀಕರಣ. ಉತ್ಪ್ರೇಕ್ಷೆ ಯಾವ್ದು ಸರಿ ಇದೆ? ಆಪ್ಷನ್ ಡಿ ಸರಿ ಇದೆ, ಉತ್ಪ್ರೇಕ್ಷೆ ಅಲ್ವಾ? ಹೆಂಗ್ ಬರಿಬೇಕು? ಉತ್ಪ್ರೇಕ್ಷೆ. ರಾಜ್ಯಾಭಿಷೇಕ ಯಾವ್ದು ಸರಿ ಇದೆ? ರಾಜ್ಯಾಭಿಷೇಕ ಆಪ್ಷನ್ ಡಿ ಮತ್ತೆ ಎ ಸೇಮ್ ಇದೆ ನೋಡಿ. ರಾಜ್ಯಾಭಿಷೇಕ ಅಲ್ವಾ ಸರ್? ಸಾರಿ, ರಾಜ್ಯಾಭಿಷೇಕ ಆಪ್ಷನ್ ಎ ಸರಿ, ಡಿ ಅಲ್ಲ. ಓಕೆ, ರಾಜ್ಯಾಭಿಷೇಕ ಇದು ಆಪ್ಷನ್ ಎ ಆಗ್ಬೇಕು. ಓಕೆ, ರಾಜ್ಯಾಭಿಷೇಕ. ಓಕೆ ಸರ್, ಇದನ್ನ ರೆಕ್ಟಿಫೈ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಆಪ್ಷನ್ ಎ ಸರಿ.
ಡಿ ಅಲ್ಲ. ಓಕೆ, ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಕನ್ನಡದಲ್ಲಿ ಅಂತಂದ್ರೆ, ಇಲ್ಲಿ ಸಮಾನವಾದ ಮೂರು ಪದಗಳಿದೆ ಅಂತ ಉದಾಹರಣೆ ಕೊಟ್ಟಿದ್ದಾನೆ. ಕವಿ, ಮುಸುಕು, ಕವಿ, ಕಬ್ಬಿಗ, ಗವಿ, ಕಬ್ಬಿಗ, ABCD ಒಂದೇ ಸಂಬಂಧಿತ ಪದಗಳು, ಸಿ ಮಾತ್ರ ಡಿಫ್ರೆಂಟ್ ನಾಮ, ಆದ್ರಿಂದ ಗವಿ ಅಂತಕ್ಕಂಥ ನಾಮಪದ ಅಂತ. ಓಕೆ, ಇದು ಕವಿ, ಮುಸುಕು, ಕಬ್ಬಿಗ ಅಂತಕ್ಕಂಥದ್ದು ಅಲ್ಲ, ಇದು ಒಂದೇ ಗುಂಪಿಗೆ ಸೇರೋದು, ಸಿ ಸೇರಿಲ್ಲ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾನೆ. ನಾವು ಉದಾಹರಣೆ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಇಲ್ಲಿ ಬನ್ನಿ, ಅರಲ್, ಒರಲ್, ಮರಲ್, ಮಲರ್. ಇಲ್ಲಿ ನೋಡಿ, ಲಾಕಾರ ಇದೆ, ಇಲ್ಲಿ ರಾಕಾರ ಇದೆ, ಇದು ಗುಂಪಿಗೆ ಸೇರಲ್ಲ ಅಂತ ಹೇಳ್ಬೋದು. ಫಣಿ, ಅಹಿ, ಭುಜಗ, ಹಾವು. ನೋಡಿ, ಇವೆಲ್ಲನೂ ಹಾವು ಅಂತಾನೆ ಅರ್ಥ. ಅಹಿ ಅಂದ್ರು ಫಣಿ ಅಂದ್ರು ಹಾವು, ಬಟ್ ಇದು ಸಂಸ್ಕೃತ ಪದ, ಇದು ಕನ್ನಡ ಪದ, ಸೊ ಇದು ಸೇರಲ್ಲ. ಅರ್ಭಕ, ತಮ್ಮ, ಅಣುಗ, ತನುಜ. ನೋಡಿ, ಇಲ್ಲಿ ತನುಜ ಆಗಿರ್ಬೋದು, ಅರ್ಭಕ ಆಗಿರ್ಬೋದು, ಅಣುಗ ಅಂತಕ್ಕಂಥದ್ದು ಮಗ, ತನುಜ ಅಂದ್ರೆ ಮಗ, ಗಂಡು ಮಗ ಅನ್ನೋ ರೀತಿ, ಅಣುಗ ಅಂದ್ರೆ ಮಕ್ಕಳು, ಮಗ, ಮಗ, ಮಗು ಅನ್ನೋ ರೀತಿ ಬರುತ್ತೆ. ಸೊ ಇವೆಲ್ಲ ಒಂದೇ. ಆದ್ರೆ ತಮ್ಮ ಅಂತಕ್ಕಂಥದ್ದು ಏನಿದೆ ಅದು ಮಗ ಅಂತ ಬರಲ್ಲ, ಒಂದು ರೀತಿ ಬೇರೆ ಬರುತ್ತದು. ಓಕೆ, ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ, ಐ ವಿಲ್ ಶೋ ಯು. ಓಕೆ, ತಮ್ಮ ಅಂತಕ್ಕಂಥದ್ದು ನಿಮಗೆ ಬೇರೆ ಅರ್ಥ ಕೊಡುತ್ತೆ. ಅಂಡ್ ನೆಕ್ಸ್ಟ್ ಬಂದ್ರೆ ಇಲ್ಲಿ ಅಟವಿ, ಅಂಬು, ಜೀವನ, ವಾರಿ. ವಾರಿ ಅಂದ್ರೆ ನೀರು ಗೊತ್ತು, ಅಂಬು ಅಂದ್ರೆ ನಿಮ್ಗೆ ಬಿಲ್ಲು ತರ ಬಾಣ, ಅದು ಬಿಟ್ಟು ನೀರು, ಇದು ನೀರು ಅನ್ನೋ ರೀತಿ ಇನ್ನೊಂದು ಅರ್ಥ ಬರುತ್ತೆ. ಜೀವನ ಅಂದ್ರೆ ಜೀವನೋಪಾಯಕ್ಕೆ ನೀರು ಅನ್ನೋ ರೀತಿ. ಇಲ್ಲಿ ಅಟವಿ ಅಂತಕ್ಕಂಥದ್ದು ಏನಿದೆ ಇದು ನಾವು ಕಾಡು ಅಂತ ಹೇಳ್ಬೋದು. ಹಾಗಾಗಿ ಈ ಮೂರು ಸೇರುತ್ತೆ, ಇದು ಸೇರಲ್ಲ ಅಂತ ಹೇಳ್ಬೋದು. ನೋಡೋಣ ಏನ್ ಕೊಡ್ತಾನೆ. ಅಕಸ್ಮಾತ್ ಜೀವನ ಸೇರದೆ ಇರ್ಬೋದು, ನೋಡೋಣ ಅವನ ಕೀ ಆನ್ಸರ್ಸ್ ಹೆಂಗಿರುತ್ತೆ ಅಂತ. ಬಟ್ ನನ್ನ ಪ್ರಕಾರ ಅಟವಿ ಸೇರಲ್ಲ ಅಂತ ಅನ್ಕೋತೀನಿ. ಶಶಾಂಕ, ಮೂಲ, ಪೆರೆ, ಚಂದ್ರ. ನೋಡಿ, ಚಂದ್ರ, ಪೆರೆ, ಶಶಾಂಕ ಈ ಮೂರು ಒಂದೇ, ಚಂದ್ರನ ಹೆಸರು. ಮೂಲ ಅಂತಕ್ಕಂಥದ್ದಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಮೂಲ ಅನ್ನೋದು ಅದೊಂದು ಮೂಲ ಪದ, ಮೂಲ ಅಂತಕ್ಕಂಥದ್ದು ಅದರ ಒಂದು ನಾವು ಇದಕ್ಕೆ ಹೇಳ್ದಂಗೆ ಆಗುತ್ತೆ, ಸಮಾನಾರ್ಥಕ ಪದ ಆಗಲ್ಲ ಅದು. ಓಕೆ, ಓಕೆ ಸರ್, ನೆಕ್ಸ್ಟ್ ಬರ್ತೀನಿ. ಫಿಲ್ ಇನ್ ದ ಬ್ಲಾಂಕ್ಸ್. ಕರಿ ಎಂದರೆ ಇಲ್ಲಿ ಒಂದು 4 ಆಪ್ಷನ್ಸ್ ಇದೆ, ಆನೆ ಅಂತ ಅರ್ಥ. ಅದೇ ರೀತಿ ಈ ಕೆಳಗಿನ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಿ ಅಂತ ಕೊಟ್ಟಿದ್ದಾನೆ, ಜಾಗ ತುಂಬಬೇಕು. ಸಾಬೂನು ಯಾವ ಭಾಷೆ ಪದದಿಂದ ಬಂದಿದೆ? ಇದು ಸಾಬೂನು ಪೋರ್ಚುಗೀಸ್. ಇಂಥ, ಅಂಥದ್ದು, ಇಂಥದ್ದು ಅವೆಲ್ಲ ಪ್ರಕಾರವಾಚಕ. ಎಂಥದ್ದು, ಇಂಥದ್ದು, ಯಾವ ಪ್ರಕಾರದ್ದು ಅಂತೀವಲ್ಲ, ಇವೆಲ್ಲ ಮಾಡಿದೀವಿ ಸ್ನೇಹಿತರೆ. ನಮ್ಮ ಕನ್ನಡ ಗ್ರಾಮರ್ ಓದಿದ್ರೆ ಇವೆಲ್ಲ ಆರಾಮ ಮಾಡ್ಬೋದು. ಸ್ವಲ್ಪ ನಿಮ್ಗೆ ಡೀಪಾಗಿ ಕೇಳಿದಾನಷ್ಟೇ, ಸ್ವಲ್ಪ ಅನಲೈಸ್ ಮಾಡ್ಬೇಕು ಕ್ವಶನ್ಸ್. ನೋಡೋಣ, ಇಲ್ಲಿ ನಾವು ಸಾಲ್ವ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಹಣಿಯುವುದು, ಹಣಿಯುವುದು ಅಂದ್ರೆ ಒಂದ್ ಶಾಖೆ ಅವನ್ನ ಇದು ಮಾಡ್ತಕ್ಕಂಥದ್ದು, ಅಂದ್ರೆ ಒಂದ್ ಶಾಖೆ ಹೊಡಿ ಅಂತೀವಲ್ಲ, ಅಲ್ಲಿ ಹೊಡೆಯುವುದಿದೆ. ಜೇನು ಬಿಡಿಸುವುದು, ನೀರು ಬಿಡುವುದು, ಹೊಡೆಯುವುದು ಇಲ್ಲಿದೆ ನೋಡಿ, ಆಪ್ಷನ್ ಸಿ. ಪೆದ್ದ, ಪೆದ್ದ ಅಂದ್ರೆ ಪಂಡಿತ ಅಲ್ಲ, ಕಳವು ಮಾಡುವಲ್ಲ, ದಡ್ಡವನಾದವ. ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಕಾರ್ಯನಿರ್ವಾಹಕ ಅಭಿಯಂತರು, ಆಪ್ಷನ್ ಸಿ, ಕಾರ್ಯನಿರ್ವಾಹಕ ಅಭಿಯಂತರು. ಓಕೆ, ಇಲ್ಲಿ ಪೋರ್ಚುಗೀಸ್ ಇವೆಲ್ಲ ನಾವು ಮಾಡಿದೀವಿ ನೋಡಿ, ನಮ್ಮ ಗ್ರಾಮರ್ ನೀವು ನೋಡಿದ್ರೆ ಗೊತ್ತಿರುತ್ತೆ ಅಲ್ವಾ ಸರ್? ಸೊ ಇದ್ರ ಬಗ್ಗೆ ನಾನು ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ, ಇಲ್ಲಿ ಉತ್ತರಗಳು ಕೊಟ್ಟಿದ್ದೀನಿ. ನೆಕ್ಸ್ಟ್ ಬರ್ತೇನೆ. ಓಕೆ, PQRS ಒಂದು ಉದಾಹರಣೆ ಕೊಟ್ಟಿದ್ದಾನೆ. ಉದಾಹರಣೆ ಬೇಡ, ನಾವು ಡೈರೆಕ್ಟ್ 170 ಕ್ವಶನ್ಸ್ ಬಂದ್ಬಿಡೋಣ. ಕಾಳಿದಾಸನನ್ನು ರಾಷ್ಟ್ರದ ಶ್ರೇಷ್ಠ ಕವಿ ಎಂದು ಭಾರತೀಯರು ಒಪ್ಪಿಕೊಂಡಿದ್ದಾರೆ. ಇಲ್ಲಿ ಯಾವ್ದು ನಾವು ಹೇಳ್ಬೋದು? ಭಾರತೀಯರೆಲ್ಲರೂ ಕಾಳಿದಾಸನನ್ನು ಶ್ರೇಷ್ಠ ಕವಿ ಎಂದು ಒಪ್ಪಿಕೊಂಡಿದ್ದಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏಕೆಂದ್ರೆ ಇಲ್ಲಿ ಜನಪದಕ್ಕೆ ಪ್ರಮುಖ ಪಾತ್ರದ ಮಾನವನ ಸಂಸ್ಕೃತಿಯನ್ನು ಅಧ್ಯಯನ ನಡೆಸುವ ಶಾಸ್ತ್ರಗಳಲ್ಲಿ. ಓಕೆ, ಮೊದಲು ಎಸ್ ತಗೋಬಹುದು. ಮಾನವ ಸಂಸ್ಕೃತಿಯನ್ನು ಅಧ್ಯಯನ ನಡೆಸುವ ಶಾಸ್ತ್ರಗಳಲ್ಲಿ ಜನಪದಕ್ಕೆ ಪ್ರಮುಖ ಪಾತ್ರವಿದೆ. ಸೊ SQPR ಇಲ್ಲಿ ಬರುತ್ತೆ, ಆಪ್ಷನ್ ಡಿ. ಓಕೆ, ಸೊ ಇದು ಮಾಡ್ತೀರಾ? ನಾನು ಡೈರೆಕ್ಟ್ ಆಗಿ ಆನ್ಸರ್ ಇಲ್ಲ. ಈಗ ನೋಡಿ, ಇದಕ್ಕೂ ಅಷ್ಟೇ. ಅಸಾಗ, ಗುಣನಂದಿ, ಗುಣವರ್ಮ, ಕವಿರಾಜ ಮಾರ್ಗದ ಕವಿಗಳು ಕಂಡು ಬರುತ್ತೆ. ಲಾಸ್ಟ್ ಅಲ್ಲಿ ಬರಬೇಕು. ಲಾಸ್ಟ್ ಅಲ್ಲಿ ಕ್ಯೂ ಎಲ್ಲಿದೆ ನೋಡಿ, ಇದೊಂದೇ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಒಂದೊಂದ್ಸಲ ನಾವು ಓದ್ಬೇಕಾದ್ರೆ ಇದು ತಪ್ಪು ಅನ್ಸುತ್ತೆ, ಬಟ್ ನಾವು ಆಪ್ಷನ್ ಕೊಟ್ಟಿರೋದ್ರಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ಹೇಳಬೇಕು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಕನ್ನಡ ಸಾಹಿತ್ಯದಲ್ಲಿ ಚಿತ್ರಣವಿದೆ, ವಿಜಯನಗರ ಕಾಲದ ಜನಜೀವನ. ಓಕೆ, ಅದು ಬೇಡ, ನಿಮ್ಗೆ ಇದನ್ನ ಹೇಳ್ತೀನಿ. ಇದರ ರೈಟ್ ಆನ್ಸರ್ ಯಾವ್ದು ಅಂತ ಹೇಳ್ಬಿಡ್ತೀನಿ ಫಸ್ಟ್. ವಿಜಯನಗರದ ಕಾಲದ ಕನ್ನಡ ಸಾಹಿತ್ಯದಲ್ಲಿ ಓಕೆ ಜನಜೀವನದ ಚಿತ್ರಣವಿದೆ. ಸೊ ಯಾವುದು ಸರ್? PS, ಆಪ್ಷನ್ ಸಿ. ಇಲ್ಲಿ ನೋಡಿ, ಇದು ನಾವು ಓದ್ಬೇಕಾದ್ರೆ ನಾವೇನ್ ಹೇಳ್ತೀವಿ? ಮಹಾಭಾರತದ ಕಥೆಯನ್ನು ನೋಡಿ, ಜಯಮೇಜ ಏನೋ ವೈಶಂಪಾಯನ ಮುನಿ ಜನುಮೇಜ ರಾಜನಿಗೆ ಹೇಳಿದನು ಅಲ್ವಾ ಸರ್? ಜನಮೇಜಯ ಅದು ಆಗ್ಬೇಕು. ಓಕೆ, ಜನಮೇಜಯ ರಾಜನಿಗೆ ಹೇಳಿದನು ಆಗ್ಬೇಕು. ಆದ್ರೆ ಆ ಆಪ್ಷನ್ಸ್ ಇಲ್ಲಿ ಕೊಟ್ಟಿಲ್ಲ ಅದು. ಓಕೆ, ಆರ್ ಕೊಟ್ಟಿದ್ದಾನೆ ನೋಡೋಣ. ಮಹಾಭಾರತ, ವೈಶಂಪಾಯನ ಮುನಿ ಮಹಾಭಾರತ ಕಥೆಯನ್ನು
ಜನಮೇಜರಾಯನಿಗೆ ಹೇಳಿದವ ಅಂತ ಇರಬೇಕು, ಅದಿಲ್ಲ. ಬಟ್ ಹಿಂಗಿದೆ, ಮಹಾಭಾರತದ ಕಥೆಯನ್ನು ವೈಶಂಪರಾಯ ಮುನಿ ಜನಮೇಜಯರಾಜನಿಗೆ ಹೇಳಿದನು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಇದೆ ಅದನ್ನ ಹೇಳಬೇಕಾಗತ್ತೆ ನಾವು ಅಷ್ಟೇ. ನೆಕ್ಸ್ಟ್ ಗಾದೆಗಳನ್ನ ಅರ್ಥ ಮಾಡಬೇಕು. ಅಂಬಲಿ ಕುಡಿಯುವವನೊಬ್ಬ ಡ್ಯಾಶ್ ಹಿಡಿಯುವವನೊಬ್ಬ ಯಾರು ಸರ್? ಮೀಸೆ ಇದೆಯಾ? ಮೀಸೆ ಇದೆ. ಕೊಡಲಿಯ ಕಾವು ನೆಲಕ್ಕೆ ಅಲ್ಲ, ಹೊಲಕ್ಕೆ ಅಲ್ಲ, ಮನೆತನಕ್ಕೆ ಸಮ ಅಲ್ವಾ ಸರ್? ಕೊಡಲಿ ಇಟ್ಕೊಂಡ್ರೆ ಮನೆತನಕ್ಕೆ ಮೃತ್ಯೋದು, ಮನೆತನನ ಹಾಳು ಮಾಡ್ದಂಗೆ ನಾವು ಕೊಲೆಗೆ ಮಾಡಿದ್ರೆ. ಮನೆಯ ದೀಪವೆಂದು ಆಕ್ಚುಲಿ ಇಲ್ಲಿ ನಾವು ಮುಖ ಇದೆ, ಇಲ್ಲಿ ಮುದ್ದು ಅಲ್ಲ ಆಕ್ಚುಲಿ ಅದು. ಗಾದೆ ಏನ್ ಹೇಳುತ್ತೆ ಅಂತಂದ್ರೆ ನೋಡಿ, ನಾನು ತೋರಿಸ್ತೀನಿ. ಮನೆಯ ದೀಪವೆಂದು ಮುತ್ತಿಕ್ಕಬಹುದೇ ಅಂತಕ್ಕಂಥದ್ದು, ಅಥವಾ ಮುತ್ತಿಕ್ಕಬಹುದೇ, ಇಲ್ಲಿ ಮುತ್ತು ಅಂತಿಲ್ಲ, ಮುದ್ದು ಅಂತಿದೆ. ಮುದ್ದು ಕೊಡಬಹುದೇ ಅಲ್ಲ, ಆಗಕ್ಕಾಗಲ್ಲ. ಮುಖ ಕೊಡಬಹುದೇ, ಮುತ್ತಿಕ್ಕದು ಅಥವಾ ಮುಖ ಕೊಡೋದು ಆಗ್ಬೋದು, ಬಿ ಆಗ್ಬೋದು. ನೋಡೋಣ ಇದೇನಾಗತ್ತೆ ಅಂತ. ಮನಸ್ಸಿನಲ್ಲಿ ಮಂಡಿಗೆ ಮಾಡಿದರೆ ಅಂದ್ರೆ ಮನಸ್ಸಿನಲ್ಲಿ ಏನೋ ಆಸೆ ಇಟ್ಕೊಂಡ್ರೆ ಆಗಲ್ಲ, ಅದು ಕಾರ್ಯರೂಪಕ್ಕೆ ತರಬೇಕು. ಅಂದ್ರೆ ಗೋಧಿಯ ಲೆಕ್ಕ ಕೊಡುವವರು ಯಾರು ಅಂತ ಓಕೆ ಗಾದೆ ಹೇಳ್ತಕ್ಕಂಥದ್ದು. ದಾನ ಕೊಟ್ಟ ಎಮ್ಮೆಯ ಹಲ್ಲು ಎಣಿಸಬಾರದು. ಅಂದ್ರೆ ದಾನ ಅಂತ ಮೊದ್ಲೇ ಕೊಟ್ಟಿರ್ತಾರೆ, ನೀವು ದಾನ ಸಿಕ್ಕಿರೋದನ್ನ ನೀವು ಹಂಗೆ ಕಣ್ಮುಚ್ಕೊಂಡು ಇದ್ ಮಾಡ್ಕೊಂಡು ಯೂಸ್ ಮಾಡ್ಬೇಕು. ಅದು ಬಿಟ್ಟು ಇದ್ ಸರಿಯಲ್ಲ, ಅದ್ ಸರಿಯಲ್ಲ, ಅದಿಷ್ಟಿದೆ, ಇಷ್ಟ ಹಲ್ದು ಇದು, ಇಷ್ಟ ಹಲ್ದು ಇದು ಅಂತೆಲ್ಲ ಯೋಚನೆ ಮಾಡಬಾರದು ಅಂತ. ಸೊ ಸಿ. ಓಕೆ, ನೆಕ್ಸ್ಟ್ ಬರ್ತೀನಿ. ಇದೊಂದು ನಿಮಗೆ ಗದ್ಯ ಭಾಗ ಕೊಟ್ಟಿದ್ದಾನೆ ಸ್ನೇಹಿತರೆ, ಇದು ಓದಿ. ನಾವು ಓದಕ್ ಹೋಗಲ್ಲ, ಇಲ್ಲಿ ತುಂಬಾ ದೊಡ್ಡದು ಕೊಟ್ಟಿದ್ದಾನೆ. ನಾನು ಆನ್ಸರ್ ಮಾಡ್ತಾ ಹೇಳ್ತೀನಿ, ತೋರಿಸ್ತೀನಿ ಎಲ್ಲಿ ಅಂತ ನೋಡಿ. ವಿಶ್ವೇಶ್ವರ ಮೂಲ ಸ್ಥಳ ಆಕ್ಚುಲಿ ಕರ್ನೂಲು, ಗಿಡ್ಡಲೂರು, ಮೋಕ್ಷಗುಂಡ, ಮುದ್ದೇನಹಳ್ಳಿ ಇದೆ. ಮೋಕ್ಷಗುಂಡಂ ಇಸ್ ದ ರೈಟ್ ಆನ್ಸರ್. ಹೆಂಗೆ ಸರ್? ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ. ವಿಶ್ವೇಶ್ವರಯ್ಯನವರು ಎಲ್ಲಿ ಹುಟ್ಟಿದ್ರು? ಪೂರ್ವಜರು ಕರ್ನೂಲು ಜಿಲ್ಲೆ, ಗಿಡ್ಡನೂರು ತಾಲೂಕು, ಮೋಕ್ಷಗುಂಡಂ ಅಗ್ರಹಾರ. ನೋಡಿ, ಹಂಗ ಮೂರು ಇದೆಯಲ್ಲ, ಮೂರು ಆಪ್ಷನ್ ಕೊಟ್ಬಿಟ್ಟ. ಅಂದ್ರೆ ಇಲ್ಲಿ ನೀವು ಚೂರು ಮುಂದೆ ಹೋದ್ರೆ ಮೊದಲಿಂದಲೂ ಅವರ ಮನೆತನಕ್ಕೆ ಮೋಕ್ಷಗುಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು. ನೋಡಿ, ಮೂಲ ಸ್ಥಳದ ಹೆಸರು ಯಾವುದು ಸರ್? ಮೋಕ್ಷಗುಂಡಂ. ಅದಕ್ಕೆ ನಾನು ಮೋಕ್ಷಗುಂಡಂ ಸ್ಟಿಕ್ ಹಾಕಿರೋದು. ಓಕೆ, ಖಾನ್ ಮತ್ತು ನಾಸಿಕ್ ಜಿಲ್ಲೆ ಹರಿಯುವ ನದಿ ಯಾವುದು? ಪಂಜ್ರಾ. ಓಕೆ, ಅಲ್ಲಿದೆ, ನಿಮ್ಗೆ ನೋಡ್ಕೊಳ್ಳಿ. ಭಾರತ ಅತ್ಯುನ್ನತ ಪ್ರಶಸ್ತಿ ಯಾವುದು? ಭಾರತ ರತ್ನ ಪ್ರಶಸ್ತಿ. ಇದು ಕೂಡ ಅದರಲ್ಲಿದೆ. ಅದರಲ್ಲಿ ನಿಮಗೆ ಸರ್ ಅನ್ನೋದು ಕೂಡ ಇದೆ ಬ್ರಿಟಿಷರು, ಬಟ್ ಭಾರತದ ಕೇಳಿರೋದ್ರಿಂದ ಸಿ. ವಿಶ್ವೇಶ್ವರ ಅವರು ಸ್ವಯಂ ಚಾಲಿತ ಬಾಗಿಲನ್ನು ಯಾವ ಜಲಾಶಯಕ್ಕೆ? ಪೀಪ್ ಜಲಾಶಯಕ್ಕೆ ಅವ್ರು ಮಾಡಿದ್ರು. ನಿಮ್ಗೆ ಈ ಒಂದು ಪ್ಯಾಸೇಜ್ ಅಲ್ಲಿ ಇದೆ ಗದ್ಯ ಭಾಗದಲ್ಲಿ. ವಿಶ್ವೇಶ್ವರ ಸೋದರ ಮಾವನ ಹೆಸರು ಎಚ್ ರಾಮಯ್ಯನ, ಎನ್ ರಾಮಯ್ಯನ? ಇಲ್ಲಿದೆ ನೋಡಿ, ಅವರು ಎಚ್ ರಾಮಯ್ಯ. ಇಲ್ಲಿ ಸೋದರ ಮಾವ ಯಾರು ಸರ್? ಎಚ್ ರಾಮಯ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. ಸರಿಯಾದ ಅನುಕ್ರಮ ಯಾರ? ಲಾವ, ಶಾಸ, ಹಾಳ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಲ್ಲ ಸರ್? ಭಲ್ಲುಕ ಅಂತಕ್ಕಂಥದ್ದು ಯಾವ ಪ್ರಾಣಿ? ಬಲ್ಲು. ನೀವು ಜಂಗಲ್ ಬುಕ್ಸ್ ನೋಡಿದ್ರೆ, ಮೋಗ್ಲಿ ಅವೆಲ್ಲ ನೋಡೋ ಗೊತ್ತಿರುತ್ತೆ. ಕರಡಿ, ಭಲ್ಲುಕ ಅಂದ್ರೆ ಕರಡಿ. ಬಲಾಹಕ ಎಂಬುದರ ಸಮಾನಾರ್ಥಕ ಪದ. ಬಲಾಹಕ ಅಂದ್ರೆ ಮೋಡ ಅಂತ ಅರ್ಥ. ಓಕೆ, ತಿಳಿ ಎಂಬ ಧಾತುವಿನ ವಿದ್ಯಾರ್ಥಕ ರೂಪ. ತಿಳಿ ಅಂದ್ರೆ ವಿದ್ಯಾರ್ಥಕ ಅಂತಂದ್ರೇನು? ನಾನು ನಿಮ್ಗೆ ಹೇಳಿದೀನಿ, ಇದನ್ನು ತೋರಿಸ್ತೀನಿ ಆ ವಿಷಯ. ಆಜ್ಞೆ, ಅಪ್ಪಣೆ, ವಿದ್ಯಾರ್ಥಕ, ನಿಷೇಧಕ, ಸಂಭವನಾರ್ಥಕ, ಯಾವ ಕಾಲದಲ್ಲಿ, ಇವೆಲ್ಲ ಗ್ರಾಮರ್ ಓದಿದ್ರೆ ಗೊತ್ತಿರುತ್ತೆ ಸ್ನೇಹಿತರೆ. ಇಲ್ಲಿ ತಿಳಿ ಅಂತಕ್ಕಂಥದ್ದೇನಿದೆ ಅದರ ವಿದ್ಯಾರ್ಥಕ ರೂಪ ಅಂದ್ರೆ ತಿಳಿಯೋದು, ತಿಳಿಯಿರಿ. ಓಕೆ, ತಿಳಿದುಕೊಳ್ಳು ಅನ್ನಲ್ಲ, ತಿಳಿಯಿರಿ. ಓಕೆ, ಆಜ್ಞೆ, ಇಲ್ಲಿ ನಾನು ಹೇಳಿದ್ರೆ ನಿಮ್ಗೆ ಹೆಂಗಿರ್ಬೇಕದು? ಆಜ್ಞೆ ಇರಬೇಕು, ಆಶೀರ್ವಾದ, ಆರೈಕೆ, ಅಪ್ಪಣೆ ತರ ಇರಬೇಕು. ಸ್ವಂತ ಪದ ಯಾವುದು? ತಿಳಿಯಿರಿ. ಮಗು ಕುಣಿಯುತ್ತಾ ಬೀದಿಗೆ ಹೋಯ್ತು. ಇದು ಯಾವ ಕ್ರಿಯಾಪದ? ನೋಡಿ, ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಮಗು ಕುಣಿಯುತ್ತಾ ಬೀದಿಗೆ ಹೋಯ್ತು. ಯಾವ ತರ ಬೀದಿಗೆ ಹೋಯ್ತು? ಇದು ಕುಣಿಯುತ್ತಾ. ಇಲ್ಲಿ ಕೂಡ ನಿಮಗೆ ಕ್ರಿಯೆ ಇದೆ, ಇಲ್ಲೂ ಕೂಡ ಬೀದಿಗೆ ಹೋಯ್ತು ಕ್ರಿಯೆ ಇದೆ. ಅಂದ್ರೆ ಸಾಪೇಕ್ಷ ಕ್ರಿಯಾಪದ ಅಂತ ಹೇಳ್ಬೋದಾ? ಎಸ್, ಸಾಪೇಕ್ಷ ಕ್ರಿಯಾಪದ ಅಂದ್ರೇನು? ಒಂದು ವಾಕ್ಯದ ಅರ್ಥವು ಪೂರ್ಣಗೊಳ್ಳಲು ಮತ್ತೊಂದು ಕ್ರಿಯಾಪದದ ಅಪೇಕ್ಷೆ ಇರುವ ಪದಕ್ಕೆ ಸಾಪೇಕ್ಷ ನಾವು ಕ್ರಿಯಾಪದ ಅಂತ ಕರಿತೀವಿ. ಇಲ್ಲಿ ಕುಣಿಯುತ್ತಾ ಅಂದ್ರೆ ಕುಣಿಯುತ್ತಾ ಮುಂದೆ ಏನು ಅನ್ನೋದು ಬೇಕಲ್ಲ, ಅದಕ್ಕೆ ಮುಂದೆ ಏನು ಅನ್ನೋದನ್ನ ನಾವು ಹೋಯಿತು ಅನ್ನೋದು ಕೊಟ್ಟಿದ್ದಾರೆ. ಹಾಗಾಗಿ ಇದು ಸಾಪೇಕ್ಷ ಕ್ರಿಯಾಪದ ಆಗುತ್ತೆ. ಓಕೆ, ಸಾಧಿತ, ಸಾಪೇಕ್ಷ, ಸಹಜ ಕ್ರಿಯಾಪದ ಇವೆಲ್ಲ ನಿಮ್ಮ ಗ್ರಾಮರ್ ಅಲ್ಲಿ ಬರುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ಮಹೇಶನು ಸಂತೆಗೆ ಹೋಗಿ ಅಲ್ಲಿ 4 ಚೀಲ ಹಾಕಿ ವ್ಯಾಪಾರ ಮಾಡಿದನು. ಇದು ಯಾವ ಭೂತಕ? ತುಂಬಾ ಚೆನ್ನಾಗಿದೆ. ಇದು ಸಾಮಾನ್ಯ ಭೂತಕಾಲ, ಅಪೂರ್ಣ ಭೂತಕಾಲ, ಪೂರ್ಣ ಭೂತಕಾಲ, ಅಸಹಜ ಭೂತಕಾಲ. ಇದು ಗ್ರೂಪ್ಸಿಗೆಲ್ಲ ಕೇಳ್ತಾ ಇದ್ದಾನೆ. KE, KPSC ಇಲ್ಲೂ ಕೇಳಕ್ ಸ್ಟಾರ್ಟ್ ಮಾಡಿದ್ದಾನೆ. ನಾ ಫಸ್ಟ್ ನಿಮ್ಗೆ ಅರ್ಥ ಮಾಡಿಸ್ಕೊಡ್ತೀನಿ, ಆಮೇಲೆ ಅದ್ರ ಬಗ್ಗೆ ನಿಮ್ಗೆ, ಯಾಕಂದ್ರೆ ಮುಂದೆ ನೀವು ಬಂದ್ರು ಕೂಡ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಸಾಮಾನ್ಯ ಅಂದ್ರೆ ಒಂದು ಕ್ರಿಯೆ ನಡೆದಿದ್ದು ಮುಗ್ದಿದೆ ಅಂತ. ಓಕೆ, ಈಗ ಒಂದು ಹಣ್ಣನ್ನು ತಿಂದನು, ಇದು ಸಾಮಾನ್ಯ ಭೂತಕಾಲ. ಪೂರ್ಣ ಅಂದ್ರೇನು? ಒಂದು ಕ್ರಿಯೆ ಹಿಂದೆ ನಡೆಯೋ ಮುನ್ನೇ ಪೂರ್ಣಗೊಂಡಿತ್ತು. ಅಂದ್ರೆ ಹಣ್ಣು ತಿಂದಿದ್ದನು, ಭೂತಕಾಲನೇ. ಆದ್ರೆ ಹೇಳ್ಬೇಕಾದ್ರೆ ತಿಂದಿದ್ದನು ಅಂದ್ರೆ ತಿಂದಾಗೋಗಿತ್ತು ಅಂತ ಹೇಳ್ತೀವಿ, ಅದು ಪೂರ್ಣ ಭೂತಕಾಲ. ಅಪೂರ್ಣ ಅಂದ್ರೆ ಇನ್ನು ತಿಂತಾ ಇದ್ದಾನೆ, ತಿನ್ನುತ್ತಿದ್ದಾನೆ ಅನ್ನೋದು. ಅಂದ್ರೆ ಅವನು ಹಣ್ಣು ತಿನ್ನುತ್ತಿದ್ದಾನೆ,
ಓಕೆ, ಅಂದ್ರೆ ಪಾಸ್ಟ್ ಅಲ್ಲಿ ಇನ್ನು ಕಂಟಿನ್ಯೂ ಆಗ್ತದೆ, ಅಪೂರ್ಣ ಅದು. ಅಸಹಜ ಭೂತಕಾಲ ಅಂತಂದ್ರೆ ನಿಮಗೆ ಅಪವಾದ, ಕ್ರಿಯಾಪದದ ಸಾಮಾನ್ಯ ಭೂತಗಳ ರೂಪಕ್ಕೆ ಅಪವಾದ ಅಂತ. ಅಂದ್ರೆ ಅಸಹಜವಾಗಿ ಬೇರೆ ಬೇರೆ, ಇದು ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಈ ಮೂರು ತಿಳ್ಕೊಂಡು ಸಾಕೆ. ಯೂಶಲಿ ಈ ಮೂರಲ್ಲಿ ಕೇಳ್ತಾನೆ ಅವನು. ಇಲ್ಲಿ ಈಗ ನೀವ್ ಹೇಳಿ, ಮಹೇಶನು ಸಂತೆಗೆ ಹೋಗಿ ಅಲ್ಲಿ 4 ಚೀಲ ಹಾಕಿ ವ್ಯಾಪಾರ ಮಾಡಿದರು. ಇದು ಯಾವ ತರ ಇದೆ? ಸಾಮಾನ್ಯ ಭೂತಕಾಲದಲ್ಲಿ ಇಲ್ವಾ? ಎಸ್, ಅಸಹಜನೂ ಅಲ್ಲ, ಪೂರ್ಣನೂ ಅಲ್ಲ, ಅಪೂರ್ಣನೂ ಅಲ್ಲ ಅಲ್ವಾ ಸರ್? ಅರ್ಥ ಆಗಿದೆಯಲ್ವಾ? ಈ ದಿನ ತಾವು ತಮ್ಮ ಮನೆಗೆ ಖಂಡಿತ ಊಟಕ್ಕೆ ದಯಮಾಡಿಸಬೇಕು. ಇದು ಯಾವ ಕ್ರಿಯಾಪದ? ನೋಡಿ, ಕ್ರಿಯಾಪದದಲ್ಲಿ ಒಂದು ನಿಮಗೆ ವಿದ್ಯಾರ್ಥಕ ದಯಮಾಡಿ ಅಂತ ಕೂಡ ಇದೆ. ಓಕೆ, ದಯಮಾಡಿ ಅಂದ್ರೆ ಆಜ್ಞೆ, ಅಪ್ಪಣೆ, ಆಶೀರ್ವಾದ ಅಂದ್ರೆ ವಿದ್ಯಾರ್ಥಕ. ಬಟ್ ವಿದ್ಯಾರ್ಥಕ ಸಹಜ ಕ್ರಿಯಾನ, ವಿದ್ಯಾರ್ಥಕ ಸಂಯುಕ್ತ ಕ್ರಿಯಾಪದನ. ಸಾಧಿತ ಅಂತೂ ಅಲ್ವೆಲ್ಲ, ಸಂಯುಕ್ತನೂ ಅಲ್ಲ. ಓಕೆ, ಸಾಧಿತ ಸಂಯುಕ್ತ ಬಗ್ಗೆ ನಾ ಹಿಂದೆ ಹೇಳ್ದೆ ಇಲ್ಲಿ ನಿಮಗೆ. ಓಕೆ, ಸಾಪೇಕ್ಷ ಕ್ರಿಯಾಪದ, ಸಾಧಿತ ಅವೆಲ್ಲ ಗೊತ್ತಿರ್ಬೇಕು. ಇಲ್ಲಿ ಈ ದಿನ ತಾವು ಮನೆಗೆ ಖಂಡಿತ ಊಟಕ್ಕೆ ದಯ ಮಾಡಿಸಬೇಕು. ದಯ ಅಂತಂದ್ರೆ ಇಲ್ಲಿ ದಯಾ ಪ್ಲಸ್ ಮಾಡು ಪ್ಲಸ್ ಬೇಕು, ಇವೆಲ್ಲ ಏನಾಗ್ತದೆ? ಸಂಯುಕ್ತ ಕ್ರಿಯಾಪದದ ಅಡಿಯಲ್ಲಿ ಬರುತ್ತೆ. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಯು ದ ಒನ್ಸ್ ಅಗೇನ್. ನಾನು ನಿಮ್ಗೆ ಐ ವಿಲ್ ಎಕ್ಸ್ಪ್ಲೇನ್ ಯು. ನೋಡಿ, ವಿದ್ಯಾರ್ಥಕ ಸಹಜ ಕ್ರಿಯಾಪದ ಅಂದ್ರೆ ಏನು ಅಂದ್ರೆ ಆಜ್ಞೆ, ಅಪ್ಪಣೆ, ಓದಲಿ, ಮಾಡಲಿ, ತಿನ್ನಲಿ, ಇವೆಲ್ಲ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ ಅಲ್ವಾ ಸರ್? ಸಾಧಿತ ಕ್ರಿಯಾಪದ ಅಂದ್ರೇನು ಅಂದ್ರೆ ಇಸು ಪ್ರತ್ಯಯ ಸೇರುತ್ತೆ. ಸಾಧಿತ ಅಂದ್ರೆ ನಾಮ ಪ್ರಕೃತಿಗೆ ಇಸು, ಕನ್ನಡ ಪ್ಲಸ್ ಇಸು, ಕನ್ನಡಯಿಸು, ಜಯಿಸು, ದಗದಗಿಸು, ಈ ತರ ಇದ್ರೆ ಅದು ಸಾಧಿತ ಕ್ರಿಯಾಪದ. ಸಂಯುಕ್ತ ಅಂದ್ರೇನು? ಸಂಯುಕ್ತ ಅಂದ್ರೆ ಹೆಚ್ಚು ಧಾತುಗಳು ಸೇರ್ಬೇಕು ಅದಕ್ಕೆ, ಎರಡು ಅಥವಾ ಅದಕ್ಕಿಂತ ಹೆಚ್ಚು. ಈಗ ಓದಿ ಪ್ಲಸ್ ಮುಗಿಸಿದನೋ, ಓದಿ ಮುಗಿಸಿದನೋ. ಓಕೆ, ಇದು ಸಂಯುಕ್ತ ಕ್ರಿಯಾಪದ. ಇನ್ನೊಂದು ಯಾವುದು? ವಿದ್ಯಾರ್ಥಕ ಸಂಯುಕ್ತ ಯಾವಾಗ ಆಗುತ್ತೆ? ಒಂದು ನೋಡಿ, ಇಲ್ಲ ನಿಮ್ಗೆ 17 ಹೇಳಿದಿಲ್ಲಿ. ಇಲ್ಲಿ ಊಟಕ್ಕೆ ಮಾಡಿಸಬೇಕು, ಮಾಡು ಪ್ಲಸ್ ಬೇಕು ಬೇಕಾಗಿದೆ. ಇಲ್ಲಿ ದಯಾ ಪ್ಲಸ್ ಸೇರುತ್ತೆ. ಅಲ್ಲಿ ದಯಾ ಅಂತಂದ್ರೇನು? ಅಪ್ಪಣೆ, ವಿದ್ಯಾರ್ಥಕ. ಓಕೆ, ಆಜ್ಞೆ, ಅಪ್ಪಣೆ ಅಥವಾ ಆರೈಕೆ ಮಾಡೋದು ಅಲ್ವಾ ಸರ್? ಅದನ್ನ ಸಂಯುಕ್ತ ಕ್ರಿಯಾಪದ. ಈಗ ಫಾರ್ ಎಕ್ಸಾಂಪಲ್ ಮಾಡಿಕೊಳ್ಳಿ ಅಂದ್ರೆ ದಯಾ ಮಾಡು ಬಿಡು ಪ್ಲಸ್ ಅಲ್ಲಿ ಅಂತ ಅರ್ಥ. ಓಕೆ, ಓದಿ ಮುಗಿಸಲಿ ಅಂದ್ರೆ ಓದಿ ಮುಗಿಸು ಪ್ಲಸ್ ಅಲ್ಲಿ ಅಂತ. ಹಂಗೆ ಇಲ್ಲಿ ದಯ ಮಾಡಿ ಮಾಡಿಸಬೇಕು ಅಂತಿದೆ. ಸೊ ಹಾಗಾಗಿ ಇದು ವಿದ್ಯಾರ್ಥಕ ಸಂಯುಕ್ತ ಕ್ರಿಯಾಪದ. ಅರ್ಥ ಆಯ್ತಲ್ಲ? ಈ ಮೀಸೆ ಸುಟ್ಟ ಬೆಕ್ಕು ಇನ್ನು ಹಾಲಿನ ತಂಟೆಗೆ ಬರಲಬಾರದು, ಇದು ಎಂಬುದು ಯಾವ ಅರ್ಥ ಬಂದಿದೆ? ಈ ಮೀಸೆ ಸುಟ್ಟ ಬೆಕ್ಕು ಇನ್ನು ಹಾಲಿನ ತಟ್ಟೆಗೆ ಬರಲಾರದು ಅಂದ್ರೆ ಬರಲಾರದು ಅಂದ್ರೆ ಮುಂದೆ ಹೇಳ್ತಾನೆ ಬರಲ್ಲ. ಇದು ಈ ಮೀಸೆ ಸುಟ್ಟ ಬೆಕ್ಕು ಅಂದ್ರೆ ಏನೋ ಮಾಡಿದಾರೆ, ಬೆಕ್ಕುಗೆ ಮೀಸೆ ಸುಟ್ಟಿಸಿದ್ದಾರೆ ಅಂತ ಅರ್ಥ. ಮುಂದೆ ಬರಲ್ಲ ಅಂತ ಅಂದ್ರೆ ಏನೋ ಕಾರ್ಯ ನಡೆಯುವುದು ಅಲ್ಲ, ಕಾರ್ಯ ಮುಂದೆ ನಡೆಯುವುದು ಅಲ್ಲ, ಕಾರ್ಯ ನಡೆದು ಹೋದದ್ದು. ಅವ್ರು ನಡೆದೋಗಿದೆ, ಬಟ್ ಮುಂದೆನೂ ಬರಲಾರದು ಅಂತ ಹೇಳ್ತಿದ್ದಾರೆ. ಇದು ಅಲ್ಲ, ಕಾರ್ಯ ನಡೆಯದಿರುವುದ್ರ ಬಗ್ಗೆ ಮಾತಾಡ್ತಾ ಇರೋದು ಇಲ್ಲಿ. ಮುಂದೆ ಇನ್ನು ಈ ಕಾರ್ಯ ನಡೆಯಲ್ಲ ಅಂತ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಬರಲಾರದು ಎನ್ನುವುದು ಭವಿಷ್ಯದಲ್ಲಿ ಈ ಕ್ರಿಯೆ ನಡೆಯುವುದಿಲ್ಲ ಅಂತ, ನಕಾರಾತ್ಮಕ ಕ್ರಿಯೆ ನಡೆಯಲ್ಲ ಅಂತ. ಸೊ ಆಪ್ಷನ್ ಡಿ. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಸವ್ಯಸಾಚಿ ಅಂದ್ರೆ ಯಾರು ಸರ್? ಎರಡೂ ಕೈಯಲ್ಲಿ ಮಾಡ್ತಕ್ಕಂಥ ಬಿಲ್ಲನ್ನು ಯಾರು ಸರ್? ಅರ್ಜುನ. ಹಣೆಗಣ್ಣು, ಹಣೆಗಣ್ಣು ಅಂದ್ರೆ ಹಣೆಯಲ್ಲಿ ಕಣ್ಣನ್ನು ಹೊಂದಿರೋ ಶಿವ ಅಂದ್ರೆ ಬಹುರ್ವಿಹಿ ಸಮಾಸ. ಮೂರನೇ ಒಂದು ಇದು ಬರ್ತಕ್ಕಂಥದ್ದು ಯಾವುದು ಸರ್? ಬಹುರ್ವಿಹಿ ಸಮಾಸ. ಸಿಂಪಲ್ ಕ್ವಶನ್ ಆಗಿತ್ತು. ಸಂಸ್ಕೃತದ ಶಕುಂತಲ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಬಸವಪ್ಪ ಶಾಸ್ತ್ರಿ. ಓಕೆ, ಈ ಸುದ್ದಿಯನ್ನು ಕೇಳಿ ನಾನು ಬೆಂಗಳೂರಿಗೆ ಕೂಡಲೇ ಹಿಂತಿರುಗಿದೆನು. ಇದು ಯಾವ ಅವ್ಯಯ ಪದ? ಅವ್ಯಯ ಅಂದ್ರೆ ಗೊತ್ತಲ್ಲ, ಲಿಂಗ ವಚನ ಏನು ಭೇದ ಭಾವ ಆಗಕ್ ಸಾಧ್ಯ ಇಲ್ಲ ಅದು. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂಡಲೇ ಅನ್ನೋದು ಅವ್ಯಯ. ಯಾಕೆ? ಕೂಡಲೇ ನಾವು ಯಾವ ಲಿಂಗಕ್ಕೆ ಬೇಕಾದ್ರೂ ಸೇರಿಸ್ಬೋದು ಹಿಂದೆ, ಅಥವಾ ಇದಕ್ಕೆ ನಾವು ಯಾವುದೋ ಏನೋ ವಿಭಕ್ತಿಗಳು ಸೇರ್ಸಕ್ ಆಗಲ್ಲ ಅಲ್ವಾ ಸರ್? ಓಕೆ, ವಚನ ಅಷ್ಟೇ. ಈಗ ಬಹುವಚನಕ್ಕೂ ಸೇರಿಸ್ಬೋದು, ಸಿಂಗಲರ್ಗೂ ಸೇರಿಸ್ಬೋದು, ನಾವು ಇದಕ್ಕೂ ಸೇರಿಸ್ಬೋದು. ಸೊ ಹಾಗಾಗಿ ಇದು ಅವ್ಯಯ ಪದ. ಇಲ್ಲಿ ಕೂಡಲೇ ಹಿಂತಿರುಗಿ, ಇದು ಯಾವ ಅವ್ಯಯ ಪದ ಅಂತ ಕೇಳೋದು. ಇದು ಸಾಮಾನ್ಯ ಅವ್ಯಯನ, ಅಸಾಮಾನ್ಯನ, ಭಾವನೆ ಅಂತ ಸೂಚಿಸ್ತಾನೆ ಇಲ್ಲ, ಸಂಬಂಧ ಮತ್ತು ಆದ್ದರಿಂದ ಅಂತೂ ನಿಲ್ಬೇಲ್ಲ. ಹಂಗಾರೆ ಇದು ಸಾಮಾನ್ಯ ಅವ್ಯಯ ಪದ ಆಗಿರುತ್ತೆ. ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಬರ್ತೀನಿ. ರಾಮೇಶ್ವರಕ್ಕೆ ಹೋದರೂ ಶನೀಶ್ವರನ ಕಾಟ ತಪ್ಪೋದು, ಇದು ಯಾವ ಕ್ರಿಯಾಪದ? ನೋಡಿ, ರಾಮೇಶ್ವರಕ್ಕೆ ಹೋದ್ರೂ ಕೂಡ ಶನೀಶ್ವರನ ಕಾಟ ಅಂದ್ರೆ ಅಲ್ಲಿಗೆ ಹೋದ್ರು ನಮ್ಗೆ ಕ್ರಿಯಾಪದ ಇಲ್ಲಿ ಬೇಕಾಗ್ತಾ ಇದೆ ಅಂದ್ರೆ ಅಕರ್ಮಕ ಕ್ರಿಯಾಪದ ಆಯ್ತು ಅಲ್ವಾ ಸರ್? ಅರ್ಥ ಆಗ್ತಿಲ್ಲ? ಅಕರ್ಮಕ ಸಕಾತ್ಮಕ ಅಂದ್ರೆ ಏನು ಅಂತ ಅಂದ್ರೆ ಅಕರ್ಮಕದಲ್ಲಿ ನಮ್ಗೆ ಕರ್ಮಪದವಿಲ್ಲ, ತಪ್ಪದು ಎಂಬುದು ಕ್ರಿಯಾಪದ. ಏನನ್ನ ತಪ್ಪದು ಅನ್ನೋದಕ್ಕೆ ಉತ್ತರ ಸಿಗ್ತಲ್ಲ, ಹಂಗಾಗಿ ಕರ್ಮಪದವಿಲ್ಲ. ಹಾಗಾಗಿ ಇದನ್ನ ನಾವು ಅಕರ್ಮಕ ಕ್ರಿಯಾಪದ ಅಂತೀವಿ. ಓಕೆ, ಅಕರ್ಮಕ ಸಕರ್ಮಕ ಇದೆಲ್ಲ ನಾವು ಗ್ರಾಮರ್ ಅಲ್ಲಿ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ. ನಾನು ಬಲು ದೊಡ್ಡ ಹಾವನ್ನು ನೋಡಿದನು, ಇದು ಯಾವ ವಿಶೇಷಣ? ನೋಡಿ, ಇಲ್ಲಿ ದೊಡ್ಡ ಅಂತಕ್ಕಂಥದ್ದೇ ಒಂದು ವಿಶೇಷಣ.
ಯಾವುದು ನಾಮಪದದ ವಿಶೇಷಣ. ಹಾವು ಹಾವಿನ ಹಿಂದೆ ಇದೆ, ದೊಡ್ಡದು ಚಿಕ್ಕದು ಅಂತರೋದು ಅದರ ವಿಶೇಷಣ. ಬಟ್ ದೊಡ್ಡದಲ್ಲೂ ಕೂಡ ಬಲು ದೊಡ್ಡದು, ಓಕೆ, ಅತ್ಯಂತ ದೊಡ್ಡದು ಅಂತ ಹೇಳ್ತೀವಲ್ಲ, ಇದು ಉಪವಿಶೇಷಣ ಪದ. ಓಕೆ, ಇದು ಉಪವಿಶೇಷಣ ಪದ. ಕೂದಲಿನ ಬಣ್ಣ ಕಪ್ಪು, ಇಲ್ಲಿ ಯಾವುದಕ್ಕೆ ಆದ್ಯಹಾರವಿದೆ? ಆದ್ಯಹಾರ ಅಂತಂದ್ರೆ ಅದು ಒಳಗೆ ಅಡಗೋಗಿದೆ ಅಂತ. ಇಲ್ಲಿ ಕರ್ತೃ ಪದಕ್ಕಿದೆಯಾ, ಕ್ರಿಯಾಪದದಲ್ಲಿದೆಯಾ ಆದ್ಯಹಾರ? ಕರ್ಮ ಪದದಲ್ಲಿದೆಯಾ? ಕ್ರಿಯಾಪದದಲ್ಲಿದೆ. ಯಾಕೆ ಸರ್ ಕ್ರಿಯಾಪದದಲ್ಲಿದೆ? ನೋಡಿ, ಇದೆ ಅಂತಕ್ಕಂಥದ್ದು ಇಲ್ಲಿ ಇಲ್ಲ. ಇಲ್ಲೇನಿದೆ? ಕೂದಲಿನ ಬಣ್ಣ ಕಪ್ಪು, ಇಷ್ಟೇ ಇರೋದು. ಕಪ್ಪು ಅಂದ್ರೆ ಕೂದಲಿನ ಬಣ್ಣ ಕಪ್ಪಾಗಿದೆ ಅಂತ, ಇದೆ ಅನ್ನೋದಿಲ್ಲ ಇಲ್ಲಿ. ಗುಪ್ತ ಇಲ್ಲಿ ಇದೆ ಅನ್ನೋದು. ಅಂದ್ರೆ ನೇರವಾಗಿ ಹೇಳಿದ್ರು ಅರ್ಥವಾಗುತ್ತೆ. ಈಗ ವಾಕ್ಯ ಪೂರ್ಣಗಳು ಅನಿವಾರ್ಯವಾಗಿ ಬೇಕಾದ ಪದ ಅಡಗಿದ್ರೆ ಒಳಗೆ ಅದನ್ನ ಅದ್ಯಾಹಾರ ಅಂತೀವಿ. ಸೊ ಇಲ್ಲಿ ಅದ್ಯಾಹಾರ ಎಲ್ಲಿದೆ? ಕ್ರಿಯಾಪದದಲ್ಲಿದೆ. ನೋಡಿ, ಇದಿಷ್ಟು ಪ್ರಮುಖವಾಗಿತ್ತು ಸ್ನೇಹಿತರೆ. ಇವೆಲ್ಲ ನೀವು ನಮ್ಮ ಗ್ರಾಮರ್, ನಮ್ಮ ಕಂಪ್ಲೀಟ್ ಈ ಒಂದು ಪ್ಲೇ ಲಿಸ್ಟ್ ರೆಫರ್ ಮಾಡಿದ್ರೆ, ಗ್ರಾಮರ್ ವಿಡಿಯೋ ರೆಫರ್ ಮಾಡಿದ್ರೆ ಸಿಗುತ್ತೆ. ಹೆಂಗಿತ್ತು ಅಂತ ಹೇಳಿ ಕ್ವಶನ್ಸ್ಗಳು ಮುಂದಿನ ಒಂದೇ ವಿಡಿಯೋ ಲೆಂತ್ ಆಗುತ್ತೆ. ಮುಂದಿನ ಇದನ್ನ ಯಾವ ಡಿಸ್ಕಸ್ ಮಾಡುವ ಕಮೆಂಟ್ ಮಾಡಿ, ನೆಕ್ಸ್ಟ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನಮ್ಮ ಕೋರ್ಸ್ ಬೇಕು ಅಂದ್ರೆ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿದೆ, ವಿಡಿಯೋ ಚೆಕ್ಔಟ್ ಮಾಡಿ, ಅದನ್ನ ಬೇಕಾದ್ರೆ ತಗೋಬಹುದು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.